Book Brahma Litfest 2025. This chapter of today, the journey brought to life by our esteemed partner, Elite Properties. In this session, we'll be discussing Lanes and Light, Karnataka. Sharing their valuable thoughts are Rajaram K.S., Anitha Mysore, Richa Bhavanam, Prithviraj Kavatar. Please continue. ಹಲೋ ಎಲ್ಲರಿಗೂ ನಮಸ್ಕಾರ. ಇದೊಂದು ವಿಶಿಷ್ಟವಾದ ಒಂದು ಕಲಾಪ, ಫೋಟೋಗ್ರಫಿಯ ಒಂದು ಪ್ರಯೋಗಶಾಲೆಯಾಗಿ ಕರ್ನಾಟಕ ಹೇಗೆ ಇದೆ ಅಂತ ಒಂದು ಅವಲೋಕಿಸುವಂಥ ಒಂದು ಕಲಾಪ. ಇದರಲ್ಲಿ ನಮ್ಮ ಜೊತೆ ಹಿರಿಯ ಛಾಯಾಗ್ರಾಹಕರಾಗಿರುವಂತಹ KS ರಾಜಾರಾಮ್ ಇದ್ದಾರೆ, ಆಮೇಲೆ ಅನಿತಾ ಮೈಸೂರು ಇದ್ದಾರೆ, ಮತ್ತು ರಿಚಾ ಭವನಂ ಇದ್ದಾರೆ. ಸೊ ಇದೊಂಥರ ಇವರು ಒಂದು 3 ತಲೆಮಾರು ಅಂತಲ್ಲ, 3 ರೀತಿಯ ಒಂದು ಸಮಾಜದ ಒಂದು ಭಾಗಗಳ ಪ್ರತಿನಿಧಿಗಳು ಇದ್ದಾಗೆ. ಹಿರಿಯರಾದ ರಾಜಾರಾಮ್, ಆಮೇಲೆ ರಿಚಾ ಮೈಸೂರು, ಕಿರಿಯರು ಆದರೆ ಕೆಲಸದಲ್ಲಿ ಸಾಕಷ್ಟು ಸಾಧನೆ ಮಾಡಿದವರು ರಿಚಾ ಭವನಂ ಅವರು ನಮ್ಮ ಜೊತೆ ಇರುವುದು ಬಹಳ ಸಂತೋಷದ ವಿಷಯ. ನಾನು ಒಂದು KS ರಾಜಾರಾಮ್ ಅವರ ಒಂದು ಸಣ್ಣ ಪರಿಚಯವನ್ನು ಮೊದಲಾಗಿ ಮಾಡ್ತೇನೆ. ರಾಜಾರಾಮ್ ಅವರನ್ನು ಈ ಥರ ನೋಡೋದು ನಮ್ಗೆ ಕಷ್ಟ, ಯಾಕಂದರೆ ಒಂದು ಆಭರಣದಾಗೆ ಕೆಮರವನ್ನು ಕುತ್ತಿಗೆಗೆ ತೂಗಿಸಿಯೇ ಇರುವವರು. ನಮ್ಮ ಮಣಿಪಾಲದ ವಿಜಯನಾಥ್ ಶೆಣೆ ಅವರು ಒಂದು ಮಾತು ಹೇಳ್ತಾ ಇದ್ರು, ಅವರಿಗೆ ಆಬ್ಸೆಷನ್, ಈ ಪ್ಯಾಷನ್ ಎಂಬ ಶಬ್ದ ಬಹಳ ಇಷ್ಟ, ಅವರು ಅದಕ್ಕೆ ವ್ಯಸನ ಅಂತ ಹೇಳ್ತಾ ಇದ್ರು. ಹಾಗೆ ಫೋಟೋಗ್ರಫಿ ಅನ್ನೊಂದು ವ್ಯಸನ ಅಂತ ಬಹಳ ಪಾಸಿಟಿವ್ ಅರ್ಥದಲ್ಲಿ ಹೇಳೋದಾದ್ರೆ, ಫೋಟೋಗ್ರಫಿ ಅಂದರೆ ಅದನ್ನೊಂದು ಅಷ್ಟು ಪ್ರೀತಿಯಿಂದ ಅದರಲ್ಲಿ ತೊಡಗಿಸಿಕೊಂಡವರು. ಅಷ್ಟು ಮಾತ್ರ ಅಲ್ಲ, ಫೋಟೋಗ್ರಫಿಯ ಬಗ್ಗೆ ಅತ್ಯುತ್ತಮ ಲೇಖನಗಳನ್ನು ಬರೆದವರು ಹೌದು. ಅಂದರೆ ಭಾಳ ಹಿಂದೆನೇ, ಅಂದರೆ 20-25 ವರ್ಷಗಳ ಹಿಂದೆನೇ ಡಿಜಿಟಲ್ ಫೋಟೋಗ್ರಫಿ ಬಗ್ಗೆ KS ರಾಜಾರಾಮ್ ಅವರು ನಮ್ಮಲ್ಲಿ ಒಂದು ಲೇಖನ ಬರೆದಿದ್ದರು. ಆಮೇಲೆ ಕರ್ನಾಟಕದ ಕಲೆ ಎಂಬ ಒಂದು ದೊಡ್ಡ ವಿಶ್ವಕೋಶದಲ್ಲಿ ಅವರ ದೀರ್ಘವಾದ ಒಂದು ಲೇಖನ ಇದೆ. ಸೊ ಈ ಥರ ಇನ್ನು 3ನೇ ಅವರ ಒಂದು ಮುಖ ಹೇಳಿದರೆ, ಅವರಲ್ಲಿ ನಾವು ಕೇಳಿದರೆ ಒಂದಷ್ಟು ಫೋಟೋಗ್ರಾಫರ್ಸ್ ಹೆಸರುಗಳನ್ನು ಹೇಳ್ತಾರೆ, ಅವರನ್ನು ನೀವು ಕರೆಯಿರಿ, ಅವರ ಬಗ್ಗೆ ಫೋಟೋವನ್ನು ಪ್ರಕಟಿಸಿ ಅಂತ ಹೇಳ್ತಾರೆ. ಅಂದರೆ ಅವರ ಸಮಕಾಲೀನರನ್ನು ಮತ್ತು ಕಿರಿಯರನ್ನು ಪ್ರೋತ್ಸಾಹಿಸುತ್ತಾ ಬಂದವರು. ಹಾಗಾಗಿ ಕರ್ನಾಟಕಕ್ಕೆ KS ರಾಜಾರಾಮ್ ಅವರ, ಕರ್ನಾಟಕದ ಫೋಟೋಗ್ರಫಿಯ ಕ್ಷೇತ್ರಕ್ಕೆ KS ರಾಜಾರಾಮ್ ಅವರ ಒಂದು ಕೊಡುಗೆ ಬಹಳ ಇದೆ. ಸೊ ಅವರಲ್ಲಿ ನಾನೊಂದು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಈ ಇತಿಹಾಸ ಅಂತ ಒಂದು ಶಬ್ದವನ್ನು ಬಳಸ್ತೇವೆ ನಾವು. ಈಗ ಆರ್ಟ್ ಹಿಸ್ಟ್ರಿ ಅಂತ ಹೇಳ್ತೇವೆ, ಅಥವಾ ಸೋಷಿಯಲ್ ಹಿಸ್ಟ್ರಿ ಇದೆ, ಪೊಲಿಟಿಕಲ್ ಹಿಸ್ಟ್ರಿ ಅಥವಾ ರಾಜಕೀಯ ಇತಿಹಾಸ ಅಂತ ನಾವು ಶಬ್ದಗಳನ್ನು ಬಳಸ್ತೇವೆ. ಈ ಕಲೆಗೆ ನಾವು ಇತಿಹಾಸವನ್ನು ಕಟ್ಟಿಕೊಳ್ಳುವ ಹಾಗೆಯೇ ಒಂದು ಫೋಟೋಗ್ರಫಿಗೆ, ಅಂದರೆ ಕರ್ನಾಟಕವನ್ನು ಎಂಥದ್ದು ಪರಿಗಣಿಸಿಕೊಂಡು ಫೋಟೋಗ್ರಫಿಯ ಒಂದು ಇತಿಹಾಸವನ್ನು ಹೇಗೆ ಕಟ್ಟಬಹುದು, ಅಥವಾ ಈ ಕರ್ನಾಟಕದಲ್ಲಿ ಈ ಛಾಯಾಗ್ರಹಣ ಎಂಬ ಒಂದು ಈ ಕಲೆ ಏನಿದೆ ಹೇಗೆ ಬೆಳೆದು ಬಂತು ಅಂತ ಹೇಳ್ಬೋದು? ಹಲೋ, ಎಲ್ಲರಿಗೂ ನಮಸ್ಕಾರ. ಪೃಥ್ವಿರಾಜ್ ಕವತಾರ್ ಅಂದರೆ ಎಲ್ಲರಿಗೂ ಗೊತ್ತಿರೋವಂಥ ವ್ಯಕ್ತಿ. ತುಷಾರದ ಮುಖಾಂತರ ಅವರು ಭಾಳ ಜನಕ್ಕೆ ಪ್ರೋತ್ಸಾಹ ಕೊಟ್ಟು ಬರವಣಿಗೆಯಲ್ಲಿ, ನನಗೂ ಕೂಡ ಬಹಳ ಪ್ರೋತ್ಸಾಹ ಕೊಟ್ಟು ಫೋಟೋಗ್ರಫಿಗೆ ಸಂಬಂಧಪಟ್ಟಂಥ ಬರವಣಿಗೆಗಳಿಗೆ ಭಾಳ ಅವರು ಉತ್ತೇಜನ ಕೊಡ್ತಾಯಿದ್ರು. ಅವರು ಇವತ್ತು ನಮ್ಮ ಜೊತೆಗೆ ಸಂವಾದ ಮಾಡ್ತಾ ಇರೋದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಭಾಳ ಉತ್ಪ್ರೇಕ್ಷೆ ಅಂತ ನಾನು ಹೇಳಲ್ಲ, ಈಗ ನನ್ನ ಬಗ್ಗೆ ಅವ್ರು ಹೇಳಿರೋದು ಭಾಳ ಸಮಂಜಸವಾದಂಥ ವಿಷಯಗಳನ್ನು ಅಷ್ಟೇ ಅವ್ರು ಹೇಳ್ತಾರೆ. ಉತ್ಪ್ರೇಕ್ಷೆ ಮಾಡೋಕ್ಕೆ ಹೋಗಲ್ಲ ಅವರು. ಬರವಣಿಗೆಗಳಲ್ಲಿ ಭಾಳ ಹುಷಾರಾಗಿರ್ತಾರೆ, ಮಾತಿನಲ್ಲೂ ಅಷ್ಟೇ. ಆದ್ದರಿಂದ ನೀವು ಹೇಳಿದ್ದನ್ನು ನಾನು ತಗೊಂಡಿದ್ದೀನಿ, ಮುಂದುವರಿಲಿಕ್ಕೆ ದಾರಿ ಅಷ್ಟೆ. ನಾನು ಛಾಯಾಗ್ರಹಣದಲ್ಲಿ ಇವತ್ತು ಮಾತಾಡಬೇಕಾಗಿರೋದು ಪ್ರಯೋಗ ಅಂದರೆ ಏನು, ಪ್ರಯೋಗ ಶಾಲೆ ಅಂತ ಸಬ್ಜೆಕ್ಟ್ ಇರೋದು. ನೋಡಿ, 1839 ಆಗಸ್ಟ್ 19ಕ್ಕೆ ಒಂದು ದಿವಸ ಫೋಟೋಗ್ರಫಿ ಡೇ ಅಂತ ಈಗ ಬರ್ತಾ ಇದೆ. ಅಂದರೆ ಒಂದು ಫೋಟೋಗ್ರಫಿನ ಒಂದು ಫೈನಲ್ಲಾಗಿ ಯಾವುದೋ ಒಂದು ರೂಪದಲ್ಲಿ ಬಂತಲ್ಲ, ಉಪಯೋಗ ಬರೋ ಅಂಥದ್ದು, ಅಂದರೆ ಅದನ್ನು ತೆಗೆದ ಚಿತ್ರವನ್ನು ಕ್ಯಾಮ್ರಾ ಅಬ್ಸ್ಕೂರದಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ಆ ಚಿತ್ರ ನೋಡೋಕ್ಕೆ ಬರಬೇಕು. ಆ ಡೇಟು 19 ಆಗಸ್ಟ್ 1839 ಅದು ಇಟ್ಕೊಂಡಿದ್ದೀವಿ. ಹೆಚ್ಚು ಕಮ್ಮಿ 200 ವರ್ಷ ಹತ್ತತ್ರ ಬಂತು ಈಗಾಗಲೇ, ಇನ್ನೊಂದು 5 ವರ್ಷ ಬೇಕಷ್ಟೇ ಇರಲಿ.
ಅದರ ನಂತರದಲ್ಲಿ ಎಲ್ಲ ಕಡೆಗೂ ಪ್ರಪಂಚದಾದ್ಯಂತ ಫೋಟೋಗ್ರಫಿ ತಕ್ಷಣ ಬಂದುಬಿಡುತ್ತೆ. ಯಾಕಂದರೆ ನಮ್ಮದು ಬ್ರಿಟಿಷ್ ರೂಲ್ ಇರೋದ್ರಿಂದ ವಿತಿನ್ ಎ ಫ್ಯೂ ಡೇಸ್ ಅದು ಬಂದ್ಬಿಡ್ತು ಇಂಡಿಯಾಕ್ಕೂ ಕೂಡ. ಇಂಡಿಯಾದಲ್ಲಿ ತುಂಬ ಜನ ಇಲ್ಲಿ ಫೋಟೋಗ್ರಫಿ ಸೊಸೈಟಿ ಆಫ್ ಅಮೇರಿಕಾ ಅಂತ ಇದ್ದಿದ್ದರ ತರಹದಲ್ಲಿ ಇಂಡಿಯಾದಲ್ಲಿ ಕೂಡ ಅನೇಕ ಸಂಸ್ಥೆಗಳು ಬಂದವು. ಒನ್ ಆಫ್ ದಿ ಬೆಸ್ಟ್ ಸಂಸ್ಥೆ ಯಾವುದಪ್ಪ ಅಂತಂದರೆ ಇಂಡಿಯಾದಲ್ಲಾಗಿದ್ದು ಆವಾಗ ಫೋಟೋಗ್ರಫಿಕ್ ಸೊಸೈಟಿ ಆಫ್ ಇಂಡಿಯಾ, ಅದು ತುಂಬ ಒಳ್ಳೆ ಕೆಲಸ ಮಾಡಿದ್ರು. ಅದೇ ಥರದಲ್ಲಿ ಬೆಂಗಳೂರಲ್ಲಿ ಕೂಡ ಬಹಳ ಮುಖ್ಯವಾದಂಥ ವ್ಯಕ್ತಿಗಳು ಡಾಕ್ಟರ್ ಜಿ ಥಾಮಸ್ ಅವರು ಒಂದು ಫೆಡರೇಷನ್ ಆಫ್ ಇಂಡಿಯನ್ ಫೋಟೋಗ್ರಫಿ ಅಂತ ಸ್ಟಾರ್ಟ್ ಮಾಡಿದ್ರು. ಇವತ್ತಿಗೆ ಕೂಡ ಫೆಡರೇಷನ್ ಆಫ್ ಇಂಡಿಯನ್ ಫೋಟೋಗ್ರಫಿ ಒನ್ ಆಫ್ ದಿ ವೆರಿ ರಿನೌಂಡ್ ಫೋಟೋಗ್ರಫಿಕಲ್ ಇನ್ಸ್ಟಿಟ್ಯೂಷನ್, ನಾಟ್ ಓನ್ಲಿ ಇನ್ ಇಂಡಿಯಾ, ಈವನ್ ಬೇರೆ ದೇಶಗಳಲ್ಲಿ ಕೂಡ ಬೇಕಾಷ್ಟು ಹೆಸರು ಮಾಡಿದೆ. ನಾನು ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಫೋಟೋಗ್ರಫಿ ಶುರುವಾಗಿದ್ದು ಹೇಗಾರು ಇರಲಿ, ಅದು ಬೇರೆ ಕತೆ. ಆದರೆ ಅದನ್ನು ಒಂದು ಕಲಾತ್ಮಕವಾದಂಥ ಪ್ರಯೋಗಗಳನ್ನು ಮಾಡ್ತಾ ಬಂದಿದ್ದು ಇಂಡಿಯಾದಲ್ಲಿ. ಪ್ರಯೋಗ ಮಾಡಲಿಕ್ಕೆ ಜಾಗ ಬೇಕು, ಪ್ರಯೋಗ ಮಾಡಲಿಕ್ಕೆ ಜನಗಳು ಬೇಕು, ಸಂಸ್ಕೃತಿ ಬೇಕು, ಬೇರೆ ಬೇರೆ ರೀತಿಯಾದ ಬಣ್ಣಗಳು ಬೇಕು. ಎಷ್ಟು ಕೂಡ ಇಂಡಿಯಾದಲ್ಲಿ ಇದ್ದಷ್ಟು ಬೇರೆ ಕಡೆ ಇಲ್ಲ. ನಾನು ಬೇಕಾಗಿರೋದನ್ನು ಯಾತಕ್ಕೋಸ್ಕರ ಇಂಡಿಯಾ ಮುಖ್ಯ ಆಯಿತು ಅಂತಂದರೆ, ಕಲಾತ್ಮಕವಾಗಿ ಬೆಳವಣಿಗೆಗಳಿಗೆ ತುಂಬ ಅವಕಾಶಗಳಿತ್ತು. ಚಿತ್ರಕಲೆ ಮುಖಾಂತರ ಬರಿತಾಯಿದ್ರು, ಚಿತ್ರಕಲೆ ಬೇಕಾದಷ್ಟು ಫೇಮಸ್ ಆಗ್ತಾಯಿತ್ತು. ಅವಾಗ ರಾಜ ಮಹಾರಾಜರುಗಳು ಅದಕ್ಕೆ ಉತ್ಸಾಹ ಕೊಡ್ತಾ ಇದ್ದಿದ್ರು. ಫೋಟೋಗ್ರಫಿಗೆ ಯಾರೂ ಪ್ರೋತ್ಸಾಹ ಕೊಡೋರಿಲ್ಲ. ಫಸ್ಟ್ ಆಫ್ ಆಲ್ ಭಾಳ ಕಾಸ್ಟ್ಲಿ ಹ್ಯಾಬಿ ಅದು. ಮುಂಚೆ ಫಿಲ್ಮ್ ಟೈಮ್ನಲ್ಲಿ ಕ್ಯಾಮ್ರಾನೇ ಬಿಷ್ಟು ಹೊಡೆದು ಅದರೊಳಗಡೆ ಪ್ಲೇಟ್ ಹಾಕ್ಕೊಂಡು ಅದು ಅಥವಾ ಫಿಲ್ಮ್ ಹಾಕ್ಕೊಂಡು ಫೋಟೋಗ್ರಫಿ ಮಾಡಿ ಅದನ್ನು ತೊಳೆದು ಅಂತಂದರೆ ವಾಶ್ ಮಾಡಿ ಎಲ್ಲ ಮಾಡಿ ಕೆಮಿಕಲ್ ಪ್ರೋಸೆಸ್ಸಲ್ಲಿ ಒಂದು ಫೋಟೋಗ್ರಫಿ ನೋಡಬೇಕು ಅಂತಂದರೆ ಒಂದು ವಾರ ಬೇಕು. ಅಷ್ಟು ಕಾಸ್ಟ್ಲಿ ಟೈಮ್. ಕೆಲವೇ ಜನಗಳು ಆಸಕ್ತಿಯನ್ನು ಬಹಳ ಇಟ್ಕೊಂಡವರು ಮುಂದುವರೆದ್ರು. ಅದರ ಡಾಕ್ಟರ್ ಜಿ ಥಾಮಸ್ ಇವತ್ತಿಗೆ ಕೂಡ ಅವ್ರ ಹೆಸರನ್ನು ನಾವು ಹೇಳ್ತೇವೆ ಇಂಡಿಯಾದಲ್ಲಿ. ಯಾಕಂದರೆ ಅವರು ಸಂಸ್ಥಾ ರೂಪದಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟೋದರಲ್ಲಿ ಬಹಳ ಮುಂದಾದರು. ಯಾಕಂದ್ರೆ ಸಂಸ್ಥೆ ಇಲ್ಲದ್ರೆ ಯಾವುದೂ ನಡೆಯೋಲ್ಲ. ಏಕವ್ಯಕ್ತಿ ನಡೆಯುತ್ತೆ, ಸತ್ತೋಗುತ್ತೆ, ಸಂಸ್ಥೆ ಸಾಯೋದಿಲ್ಲ. ಹಾಗಾಗಿಬಿಟ್ಟು ಅವ್ರೇನು ಮಾಡಿದ್ರು ಅಂದರೆ, ಅವ್ರ ಜೊತೆಯಲ್ಲಿ ಸುಮಾರು ಜನ ಸೇರಿಸ್ಕೊಂಡು ಅವರು 1907ರಲ್ಲಿ ಹುಟ್ಟಿದ್ದು. ಅಂದರೆ ಲೆಕ್ಕಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಅವರಿಗೆ ಅಂತ. ಸುಮಾರು 20-25 ವರ್ಷದವರೆಗೆ ಭಾಳ ಅವರು ಎಲ್ಲ ಫೋಟೋಗ್ರಫಿಕಲ್ ಸಾಹಸ ಮಾಡಿ ಕೊನೆಯಲ್ಲಿ ಅವರು ಒಂದು ಸೊಸೈಟಿ ಮಾಡದೇ ಇದ್ರೆ ಆಗಲ್ಲ, ನಾವು ಮಾಡೋಣ, ಸಂಸ್ಥೆ ಮಾಡೋಣ ರಾಷ್ಟ್ರೀಯ ಮಟ್ಟದಲ್ಲಿ. ಫಸ್ಟ್ ರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಹೊರಡಲಿಲ್ಲ ಅವರು, ಒಂದು ಸಂಸ್ಥೆ ಮಾಡೋಣ ಅಂತ ಹೊರಟು ರಾಷ್ಟ್ರೀಯ ಮಟ್ಟದಲ್ಲೇ ಆಗೋಯ್ತು. ಯಾಕಂದರೆ ಬೇರೆ ಬೇರೆ ಕಡೆಯವರು ಕೂಡ ಸೇರಿಕೊಂಡ್ರು. ಅದಕ್ಕೆ ಫೆಡರೇಷನ್ ಆಫ್ ಇಂಡಿಯನ್ ಫೋಟೋಗ್ರಫಿ ಅಂತ ಒಂದು ಹೆಸರಿಟ್ಟರು. ಯಾಕಂದರೆ ಅಷ್ಟೊತ್ತಿಗಾಗಲೇ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಫೋಟೋಗ್ರಫಿ ಅಂತ ಒಂದಿತ್ತು, FIAP ಅಂತ, FIAP, ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಲಾ ಆರ್ಟ್ ಫೋಟೋಗ್ರಫಿಕ್ ಅಂತ ಅದೊಂದು ಫ್ರೆಂಚ್ ವರ್ಡಲ್ಲಿ ಇತ್ತು. ಅದಕ್ಕೆ ಭಾಳ ಪೂರಕವಾಗಿ ಅಲ್ಲಿಂದ ಎಲ್ಲ ರೀತಿಯಾದಂತಹ ರೂಲ್ಸು ರೆಗ್ಯುಲೇಷನ್ಸು, ಒಂದು ಕಾಂಟೆಸ್ಟ್ ಮಾಡಬೇಕು, ಹೇಗೆ ಪ್ರೋತ್ಸಾಹ ಕೊಡೋದು, ಅದಕ್ಕೆಲ್ಲ ಕಲ್ತ್ಕೊಂಡು ಇವರು ಶುರು ಮಾಡೋದು. ಇವ್ರಿಗೆ ಭಾಳ ಒಳ್ಳೆ ಕಾಂಟ್ಯಾಕ್ಟ್ ಇತ್ತು. ಬರವಣಿಗೆನಲ್ಲಂತೂ ಡಾಕ್ಟರ್ ಜಿ ಥಾಮಸ್ ಅವ್ರ ಮುಂದೆ ಬೇರೆ, ನಾನು ನೋಡಿದ್ದೀನಿ ಅವ್ರನ್ನ, ಭಾಳ ಒಳ್ಳೆಯ ಮನುಷ್ಯ ಮತ್ತು ಒಳ್ಳೆ ಚೆನ್ನಾಗಿ ಅವರು ಬರವಣಿಗೆ ಮಾಡ್ತಿದ್ದರು. ಹಾಗಾಗಿ ಅವರಿಗೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಡಿ ಲಾ ಆರ್ಟ್ ಫೋಟೋಗ್ರಫಿಕ್ ಜೊತೆಗೆ ಸಂಬಂಧ ಬೆಳೆಯಿತು. ಅದರ ಮುಖಾಂತರವಾಗಿ ಇಲ್ಲಿ ಶುರು ಮಾಡಬೇಕು ಅಂತ ಇಲ್ಲಿ OC ಎಡ್ವರ್ಡ್ಸ್ ಅಂತ ಒಬ್ಬರು ಸಿಕ್ಕಿದ್ರು ಫ್ರೆಂಡು. ಇನ್ನೊಬ್ಬರು ಡ್ಯಾಗೂರೆ ಅಂತ ಒಬ್ಬರು ಸಿಕ್ಕಿದ್ರು. ಐ ಥಿಂಕ್ ಡ್ಯಾಗೂರೆ ಅಂತ ಸ್ವಲ್ಪ ಕರಿತೀವಿ ಅವ್ರನ್ನ. ಸ್ವಲ್ಪ ಅದು ವ್ಯತ್ಯಾಸ ಡಿ ಹಾಕ್ಕೊಂಡು ಬರೀಬೇಕು ನನಗೆ ಬರೆಯೋದು ಶುರುವ ಹೇಳೋದಕ್ಕಿಂತ ಡ್ಯಾಗೂರ್ ಅಂತ ನಾವು ಕರಿತೀವಿ ಅಷ್ಟೇ. ನಂತರದಲ್ಲಿ ಡಾಕ್ಟರ್ ಡಿ ವಿ ರಾವ್ ಅಂತ, ದೊಡ್ಡೇರಿ ವೆಂಕಟರಾವ್, ಒಳ್ಳೆ ಫೋಟೋಗ್ರಫಿಕಲ್ ಮ್ಯಾಗ್ಝಿನ್ಸು ಎಲ್ಲದಕ್ಕೂ ಭಾಳ ಹೆಲ್ಪ್ ಮಾಡಿದ್ದಾರೆ, ಒಳ್ಳೆ ಪುಸ್ತಕ ತಂದಿದ್ದಾರೆ. ಅವರು ಕೂಡ ಸೇರಿಕೊಂಡ್ರು. ಇನ್ನೊಂದು ಕೆಲವು ಜನಗಳೆಲ್ಲ ಸೇರ್ಕೊಂಡ್ಬಿಟ್ಟು ಸಂಸ್ಥೆ ಮಾಡಿದ್ರು. ಆ ಸಂಸ್ಥೆಯ ಮುಖಾಂತರದಲ್ಲಿ ಒಟ್ಟು 10 ಜನ ಹೆಚ್ಚು ಕಮ್ಮಿ ಆಗಿನ ಈಗ ಒಬ್ಬರು ಇಲ್ಲ, ಈಗ ಎಲ್ಲ ಹೋಗಿದ್ದಾರೆ. ಅಷ್ಟರೂ ಕೂಡ ಮಾತಾಡೋದೇ ಫೋಟೋಗ್ರಫಿ ಕಲೆ ಬಗ್ಗೆ, ಬೇರೆ ವಿಷಯನೇ ಇಲ್ಲ ಅವರಿಗೆ. 4 ಜನ ಸೇರಿದ್ರೆ ನಾನು ಭಾಗ್ಯವಂತ. ಯಾಕೆ ಅಂತಂದರೆ ನನಗೆ ಅವರಷ್ಟದ್ದು ಪರ್ಸನಲ್ ಕಾಂಟ್ಯಾಕ್ಟ್. ಯಾರ್ಯಾರು ಇವತ್ತು ಅವಾಗ ಹೋದವ್ರು ಇವತ್ತು ಇಲ್ವೋ ಅಷ್ಟ್ರ ಜೊತೆಗೂ ಕೂಡ ಅವ್ರ ಜೊತೆಗೆ ನಾನು ಪರ್ಸನಲ್ ಕಾಂಟ್ಯಾಕ್ಟ್ ಇಟ್ಕೊಂಡಂತ ಅದೊಂದು ಹಾಬಿ ಮುಂಚಿಂದನೂ ಕೂಡ. ಹಾಗಾಗಿ ಅವರು ಒಬ್ಬೊಬ್ಬರು ವ್ಯಕ್ತಿಗಳ ಚೆಹರೆ ಪಟ್ಟಿ ನನಗೆ ಗೊತ್ತು. ಹೆಚ್ಚು ಕಮ್ಮಿ ಲಿಸ್ಟ್ ಮಾಡಿದ್ರೆ 93 ವರ್ಷದವರಿಗೆ ಡಾಕ್ಟರ್ ಜಿ ಥಾಮಸ್ ಇದ್ದರು. ಆಮೇಲೆ 87 ವರ್ಷದವರಿಗೆ. ಆಮೇಲೆ ಇವರು ಡಾಕ್ಟರ್ ಡಿ ವಿ ರಾಯರು 93 ವರ್ಷದವರಿಗೆ, 91 ವರ್ಷವರೆಗೂ ಇದ್ದರು. ಎಲ್ಲ 80 ದಾಟಿದ್ರೆ ಹೆಚ್ಚಿಗೆ. ಒಬ್ಬರು BS ಸುಂದರಂ ಮಾತ್ರ 65 ವರ್ಷಕ್ಕೆ ಅವರು ತೀರೋಗ್ಬಿಟ್ರು. ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಅವರಿಗೆ. ಬೇರೆ ಎಲ್ಲರೂ ಕೂಡ ಸಿ ರಾಜಗೋಪಾಲ್, TNA ಇವರು ಪೆರುಮಾಳ್ ಅವರು ಅಷ್ಟೇ. ಆಮೇಲೆ ಇನ್ನು
ತುಂಬ ಜನ ಇದ್ದಾರೆ, ಒಟ್ಟು 10 ಜನಗಳ ಹೆಸರಿದೆ. ಅದನ್ನು ನಾನು ಹೇಳ್ತಾ ಬರ್ಬೋದು, ಬಟ್ ಇಲ್ಲಿ ಬಹುಶಃ ಡಿಸ್ಪ್ಲೇ ಆಗುತ್ತೆ ಈಗ. ಅದು ಅವರವರ ಮುಖ್ಯವಾದಂಥ ಅವರ 10 ಜನಗಳದ್ದು ಫೋಟೋಗ್ರಾಫ್ ಕೂಡ ಬರ್ತಾ ಇರುತ್ತೆ. ಓಕೆ, ಈ ನಾನೇನು ಹೇಳಬೇಕು ಅಂತ ಇಷ್ಟಪಟ್ಟೆ ಅಂದರೆ, ನಿಮ್ಮ ಪ್ರಶ್ನೆಗೆ ಇಲ್ಲಿ ಈ ಪ್ರಯೋಗ ಶಾಲೆಯ ಮುಖಾಂತರವಾಗಿ ಯಾಕೆ ಕರಿತಾ ಇದ್ದೀವಿ ಪ್ರಯೋಗ ಅಂತಂದರೆ, ಮುಂಚೆ ಎಲ್ಲವೂ ಕೂಡ ಪ್ರಯೋಗವೇ. ಈಗ ನನಗೆ ಇಂಟರ್ನೆಟ್ ಇಲ್ಲ, ಈಗ ನನಗೆ ರೆಡಿಮೇಡ್ ಸ್ಟಫ್ ಇಲ್ಲ, ಹಿಂಗಾದ್ರೆ ಹಿಂಗಾಗತ್ತೆ ಅಂತ ಹೇಳೋದೇ ಗೊತ್ತಿಲ್ಲ, ಹಿಂಗಾದ್ರೆ ಹೆಂಗಾಗತ್ತೆ ಅಂತಲೇ ಕೇಳೋರು ಜಾಸ್ತಿ. ಆವಾಗ ಒಂದು ನೆಗೆಟಿವ್ ನೋಡೋಕ್ಕೆ ನಮಗೆ ತೊಳಿಬೇಕು. ಈಗ ತಕ್ಷಣ ನೀವು ಮಾಡ್ತೇನೆ ಕೈಯಲ್ಲೇ ಮಾಡ್ಬಿಟ್ಟು ನೆಗೆಟಿವ್ ಬೇಡ ಎಂಥದ್ದು ಬೇಡ, ನೀವು ಫೋಟೋ ಕಂಡುಬಿಡುತ್ತೆ ಅಲ್ವ. ಆವಾಗ ಹಾಗಲ್ಲ, ತೆಗೆದ ಮೇಲೆ ಏನಾಗುತ್ತೋ ಗೊತ್ತಿಲ್ಲ. ತೆಗೆಯೋದಕ್ಕೆ ಬಹಳಷ್ಟು ಮೆಥಡ್ಸ್ ಇತ್ತು. ನನ್ನ ತಂದೆಯವರು ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾನು ಹುಟ್ಟಿದ್ದು. ನಾನು ಸ್ವಾತಂತ್ರ್ಯ ಪೂರ್ವದಲ್ಲಿ ನನ್ನ ತಂದೆಯವ್ರ ಕ್ಯಾಮ್ರಾ ಇತ್ತು. ಅವರಿಗೊಬ್ಬರು ರೇಗೆ ಅಂತ ಒಬ್ಬರು ಪೂನಾದವ್ರು ಪರಿಚಯ ಆಗಿಬಿಟ್ಟು ಅವ್ರ ಮುಖಾಂತರ ಅವರು ಕಲ್ತ್ಕೊಂಡ್ರು. ಅವ್ರ ಹತ್ರ ಫಸ್ಟ್ ಇಷ್ಟು ದೊಡ್ಡದೊಂದು ಕ್ಯಾಮ್ರಾ ಇತ್ತಂತೆ. ನಾನು ನೋಡಲಿಲ್ಲ ಆ ಕ್ಯಾಮ್ರಾನ, ಹುಟ್ಟೋಕ್ಕಿಂತ ಮುಂಚೆ ಇತ್ತು ಅವ್ರ ಹತ್ರ. ಅದು ಯಾರಿಗೂ ಕೊಟ್ಬಿಟ್ರಂತೆ, ವಾಪಸ್ ಬರಲಿಲ್ಲ. ಇಷ್ಟು ದೊಡ್ಡ ಲೆನ್ಸ್, ಅದು 6 ಇಂಚ್ ಲೆನ್ಸು. ಅದರೊಳಗಡೆ ಗ್ಲಾಸ್ ಪ್ಲೇಟ್ ಹಾಕಿ ಫೋಟೋಗ್ರಫಿ ಮಾಡೋದು, ನೆಗೆಟಿವ್ ಆಗೋದು ಗ್ಲಾಸ್ ಪ್ಲೇಟಲ್ಲಿ. ಆ ಗ್ಲಾಸ್ ಪ್ಲೇಟ್ ನಮ್ಮ ಮನೇಲಿ ಇನ್ನೂ ಕೂಡ ಇದೆ, ಒಂದು ಹೊಡೆದೋಗಿದೆ. ನನ್ನ ಫೋಟೋ ತೆಗೆದಿದ್ದು ಗ್ಲಾಸ್ ಪ್ಲೇಟಲ್ಲಿ, ಚಿಕ್ಕವನಾಗಿ ಪಾಪ ಎತ್ಕೊಂಡಿದ್ದು. ಅಂದರೆ ಯಾಕೆ ಹೇಳಿದೆ ಅಂದರೆ, ಅಷ್ಟು ಕಷ್ಟ ಇತ್ತು. ಒಂದು ಫೋಟೋಗ್ರಫಿ ಇಮೇಜ್ ನೋಡಬೇಕು ಅಂತಂದರೆ ಅದು ದೊಡ್ಡ ಪ್ರಯೋಗ, ಚೆನ್ನಾಗಿ ಮಾಡೋದು ಮತ್ತು ಪ್ರಯೋಗ. ಹಾಗಾಗಿ ಇದೊಂದು ಪ್ರಯೋಗಶಾಲೆ. ಇವತ್ತಿಗೂ ಪ್ರಯೋಗಗಳೇ. ಇವತ್ತು ಎಷ್ಟೇ ಡಿಜಿಟಲ್ ಬಂದರೂ ಕೂಡ ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಭಾಳಷ್ಟು ಚೇಂಜಸ್ ಆಗ್ತಾಯಿದೆ. AI ಬಂದುಬಿಟ್ಟಿದೆ. ನಿಮ್ಗೆ ಏನು ಬೇಕಾದ್ರೂ ಕಟ್ ಆ್ಯಂಡ್ ಪೇಸ್ಟ್ ಮಾಡೋಕ್ಕೆ ಗೊತ್ತೇ ಆಗಲ್ಲ, ಹಂಗೆ ಮಾಡೋಕ್ಕೆ ಬಿಡ್ಬೋದು. 10 ಹಕ್ಕಿಗಳನ್ನ ತಂದುಬಿಡ್ಬೋದು, ಏನೇನೋ ತಂದುಬಿಡ್ಬೋದು. ಅದನ್ನೆಲ್ಲ ಫೋಟೋಗ್ರಫಿ ಅಲ್ಲ. ಆಲ್ ದೋಸ್ ಥಿಂಗ್ಸ್ ಆರ್ ಓನ್ಲಿ ಮ್ಯಾಜಿಕಲ್ ಥಿಂಗ್ಸ್ ಇನ್ ದಿ ಎಲೆಕ್ಟ್ರಾನಿಕ್ಸ್. ಅದನ್ನು ಕಲಿಯೋ ರೀತಿಯೇ ಬೇರೆ. ಬಟ್ ನಾವು ನೋಡಿದವರು ಅದನ್ನು ಗ್ಲಾಸ್ ಪ್ಲೇಟಲ್ಲಿ ಮಾಡಿ, ಆ ಗ್ಲಾಸ್ ಪ್ಲೇಟ್ನಲ್ಲಿ ನನ್ನದೊಂದು ಚಿತ್ರ ಬರ್ತದೆ ಅಂತ ತಿರ್ಗಾಮುರ್ಗ ಕಲರ್ಸು, ತಲೆ ಕೂದಲೇ ಬೆಳ್ಳಗಿರುತ್ತೆ ಅದರಲ್ಲಿ, ಯಾಕಂದರೆ ರಿವರ್ಸ್ ಕಲರ್ ತಾನೆ ಆ ಗ್ಲಾಸ್ ಪ್ಲೇಟ್. ಅದು ಪ್ರಿಂಟ್ ಆದರೆ ಮಾತ್ರ ಕರೆಕ್ಟಾಗಿ ಕಾಣಿಸುತ್ತೆ. ನಮ್ಮ ಮನೆಯಲ್ಲಿ ಒಂದು ಫೋಟೋಗ್ರಫಿ ಕೋಣೆ ಇತ್ತು. ಆ ಕೋಣೆ ನಮ್ಮ ಫಾದರೇ ಮಾಡ್ತಾಯಿದ್ರಂತೆ. ನನಗೊಂದು ಸಂದರ್ಶನದಲ್ಲಿ ಹೇಳಿದ್ದೆ, ನಾನು ಫಸ್ಟ್ ಐ ವಾಸ್ ಎಕ್ಸ್ಪೋಜರ್ ವೆನ್ ಐ ವಾಸ್ ಓನ್ಲಿ 3.5 years old. ಅದು ಏನೋ ನಮ್ಮ ತಂದೆಯವರು ಫೋಟೋಗ್ರಫಿಕಲ್ ಸಾಮಾನು ಹುಬ್ಳಿಯಿಂದ ತರ್ತಾಯಿದ್ದು ಮಾಡ್ತಾಯಿದ್ರಂತೆ. ಅದು ಫೋಟೋಗ್ರಫಿ ಸುರುಳಿ ಇತ್ತು, ಇಷ್ಟು ದೊಡ್ಡ ಕಾಗದ್ದು, ಸೆನ್ಸಿಟಿವ್ ಕಾಗದ ಅಂದರೆ ಬ್ರೊಮೈಡ್ ಪೇಪರ್ಸು. ಅದೇನೋ ರಾತ್ರಿ ಬಂದು ಹುಬ್ಬಳ್ಳಿಯಿಂದ ಇಟ್ಟಿದ್ದಾರೆ, ಬೆಳಗ್ಗೆ ನಾನು ಹೋಗ್ಬಿಟ್ಟು ಚಾಕ್ಲೇಟಿಗೋಸ್ಕರ ಬಾಗಲ್ ತೆಗೆದೆ, ಅದಷ್ಟು ಎಕ್ಸ್ಪೋಸ್ ಆಗೋಯ್ತು. ಸೊ ಐ ಎಕ್ಸ್ಪೋಸ್ಡ್ ಮೈ ಫೋಟೋಗ್ರಫಿಕಲ್ ಮೀಡಿಯಮ್ ವೆನ್ ಐ ವಾಸ್ ಓನ್ಲಿ 3 years old. ಅಷ್ಟು ಕಷ್ಟ ಇತ್ತು ಆವಾಗ. ಅದನ್ನು ಕಾದು ಇಟ್ಕೊಳ್ಳೋದು ಕಷ್ಟ. ಇನ್ನು ಮತ್ತೆ ಆ ಪೇಪರ್ ಸಿಗೋಲ್ಲ, ಮತ್ತು ಹುಬ್ಳಿಗೆ ಹೋಗಬೇಕು ಅಥವಾ ಸಿರ್ಸಿನಲ್ಲಿ ಸಿಗ್ತಾಯಿದೆ. ನಾನು ತಾಳಗೋಪ ಅಂತ ಒಂದು ಊರಲ್ಲಿ ಇದ್ದಿದ್ದು, ಲಾಸ್ಟ್ ರೈಲ್ವೆ ಸ್ಟೇಷನ್, ನಿಮ್ಗೆ ಗೊತ್ತಿರ್ಬೋದು. ಅಂದರೆ ಯಾಕೆ ಹೇಳಿದ್ರೆ ಪ್ರತಿಯೊಂದು ಕಷ್ಟ, ಅಷ್ಟು ಸುಲಭ ಇಲ್ಲ. ಸೊ ಒಂದು ರೀಲ್ ಹಾಕಿದ್ರೆ ಹಬ್ಬ ಅಂದರೆ 8 ಫೋಟೋ ತೆಗಿತಾ ಇರ್ಬೋದು. ರೀಲ್ ಬಂತು ಆಮೇಲೆ. ನಾನು ಬೆಳೆಯೋ ಅಷ್ಟೊತ್ತಿಗೆ ರೀಲೆಲ್ಲ ಸಿಗ್ತಾಯಿತ್ತು. 8 ಫೋಟೋ ತೆಗಿತಾ ಇದ್ವಿ ನಮ್ಮ ಕ್ಯಾಮ್ರಾದಲ್ಲಿ ಅಷ್ಟೇ. ಆಮೇಲೆ ಆ 8 ಇರೋದು 12 ಆಯಿತು. ಸ್ಮಾಲ್ 2B ಸೈಜು, ಅದು ಚಿಕ್ಕದು ಬರ್ತದೆ. ಇದು ಎಲ್ಲವೂ ಕೂಡ ಒಂದು ಪ್ರಯೋಗ. ನಿನ್ನೆ ಇದ್ದಿದ್ದು ಇವತ್ತಿಲ್ಲ, ನಾಳೆ ಇದ್ದಿದ್ದು ನಾಡಿದ್ದಿರಲ್ಲ. ಆದರೆ ಹೇಗೆ ಕೊಡೋರು ಯಾರೂ ಇಲ್ಲ. ಈಗ ನಿಮಗೆ ಹೇಗೆ ಕೊಡೋರು ಯಾರೂ ಬೇಡ. ನೀನಂದ್ರೆ ಕೇಳೋಕ್ಕೆ ಹೋದ್ರೆ ಅವ್ರು ಹೇಗೆ ಕೊಡೋದು ಇಲ್ಲ. ರಸ್ತೆ ಎಲ್ಲಿ ಹೋಗ್ಬೇಕಪ್ಪ, ನನಗೆ ಅಲ್ಲಿ ಹೋಗ್ಬೇಕು ಅಂತಂದ್ರೆ ನನ್ನ ತಕ್ಷಣ ನೋಡಿ ಗೂಗಲ್ ಮ್ಯಾಪ್ ಅಂತಾನೆ, ಅವನಿಗೆ ಗೊತ್ತಿರ ಪಕ್ಕದಲ್ಲೇ ಇರುತ್ತೆ. ಇದು ಪ್ರಾಬ್ಲಮ್ ಇತ್ತು ನಮಗೆ. ದೊಡ್ಡ ಪ್ರಯೋಗ ಮಾಡಿ ಪ್ರತಿಯೊಬ್ಬರು ಬೆಳೆದ 10 ಜನಗಳದ್ದು ಇಲ್ಲಿ ಬರ್ತಾಯಿದೆ. ಅವ್ರ ಹೆಸರುಗಳು ಅಂದರೆ ಫಸ್ಟ್ ಡಾಕ್ಟರ್ ಜಿ ಥಾಮಸ್, ನಂತರದಲ್ಲಿ ದೇವಗರೆ ಅಂಥೇಳಿ ಒಬ್ಬರು ಇವರು ಬಂದರು. ಆಮೇಲೆ ಎಡ್ವರ್ಡ್, O.C. ಎಡ್ವರ್ಡ್ ಸೆಕೆಂಡ್, ಏಜ್ ವೈಸ್. ಓಕೆ, ಏಜ್ ವೈಸ್ O.C. ಎಡ್ವರ್ಡ್ಸ್ ಬರ್ತಾರೆ. ಆಮೇಲೆ ಡ್ಯಾಗೋರೆ ಬರ್ತಾರೆ. ಆಮೇಲೆ ಡಿ ವಿ ರಾಯ್ ಬರ್ತಾರೆ. ಡಿ ವಿ ರಾಯ್ ಆದಮೇಲೆ BNS ದೇವ್ ಬರ್ತಾರೆ. ಆಮೇಲೆ C. ರಾಜಗೋಪಾಲ್ ಬರ್ತಾರೆ. TNA ಪೆರುಮಾಳ್ ಬರ್ತಾರೆ. ಆಮೇಲೆ E. ಹನುಮಂತರಾವ್ ಬರ್ತಾರೆ. ಆಮೇಲೆ ಲಾಸ್ಟು ನಮ್ಮ ಮಿಸ್ಟರ್ B.S. ಸುಂದರಂ, ಯಂಗೆಸ್ಟ್ ಅಮಾಂಗ್ ದಿ ಹೋಲ್ ಲಾಟ್ ಬಂದರು. ಪ್ರತಿಯೊಬ್ಬರು ತಮ್ಮ ಪ್ರಯೋಗಗಳನ್ನು ಮಾಡಿ. ದೊಡ್ಡ ವಿಶೇಷ ಅಂದರೆ ಅವರು ಬರೀ ಪ್ರಯೋಗ ಮಾಡೋದಲ್ಲ, ಅವರು ಕೆಲವು ಜನಗಳಿಗೆ ಹೇಗೆ ಕೊಟ್ಟರು, ಕಲಿಸ್ತಾಯಿದ್ರು. ಗುಟ್ಟು ಮಾಡ್ಕೋತಾ ತಾವು ಇಟ್ಕೊಳ್ಳಲಿಲ್ಲ. ಇದು ದೊಡ್ಡದೊಂದು ಸಾಹಸ ಮಾಡಿದರು. ಅದರಿಂದ ನಮ್ಮ ಪ್ರಯೋಗ ಮಾಡೋದ್ರಿಂದ ಫೋಟೋಗ್ರಫಿ ಸೊಸೈಟಿ ಆಫ್ ಇಂಡಿಯಾ ಬಂತು. ನಗರದಲ್ಲಿ ಅಂದರೆ ಈ ಬೆಂಗಳೂರು ನಗರದಲ್ಲಿ ಯೂತ್ ಫೋಟೋಗ್ರಫಿ ಸೊಸೈಟಿ ಅಂತ 1971ರಲ್ಲಿ ಅದು ಹುಟ್ಟುಹಾಕ್ಲಿಕ್ಕೆ ಅವರೆಲ್ಲ ಮೂಲ ಕಾರಣ. ಹೀಗಾಗಿ ಇವರೆಲ್ಲರ ಪ್ರಯೋಗಗಳ ಮೂಲಕ ಒಂದು ಕಲಾತ್ಮಕ ಪ್ರಜ್ಞೆಯನ್ನು ಇಂಟರ್ನ್ಯಾಷನಲ್ ಲೆವೆಲ್ಗೆ ಬಂದಂಥ ಎಲ್ಲರಿಗೂ ಕೂಡ ಆನರ್ಸ್ ಇದೆ. ಇವರು 10 ಜನಗಳಿಗೆ ಕೂಡ ಇಷ್ಟಿದ್ದ ಆನರ್ಸ್ ಇದೆ. ಇವತ್ತು ಆನರ್ಸ್ ತಗೊಳ್ಳೋದು ಅಷ್ಟು ದೊಡ್ಡ ಪ್ರಾಬ್ಲಮ್ ಇಲ್ಲ.
ಯಾಕಂದರೆ ನಿಮಗೆಲ್ಲವೂ ಕೂಡ ಸುಲಭ ಸಿಗುತ್ತೆ. ಆವಾಗ ಒಂದೊಂದು ಪ್ರಿಂಟ್ ಹಾಕ್ಬೇಕಾದ್ರೆ ಇವರು ಹೋಗಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಅಥವಾ ಇವರೇ ಸ್ವಂತವಾಗಿ ಮಾಡಬೇಕಾಗಿತ್ತು. ಕಲರ್ ಅಂತೂ ಆಮೇಲೆ ಬಂತು. ಎಲ್ಲರಿಗೂ ಹೆಚ್ಚು ಕಮ್ಮಿ ಬಂದಿದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲೇ ಆವಾಗಿನ ಕಾಲದಲ್ಲಿ. ಆದರೆ ಅಷ್ಟು ಸುಲಭ ಇಲ್ಲ ಮಾಡೋದು. ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಮಾಡೋ ಅಷ್ಟೊತ್ತಿಗೆ ಅವರು ರಾತ್ರಿ ಇಡೀ ಕಷ್ಟಪಡ್ತಿದ್ರು. ಬೆಳಗ್ಗೆ ಅದು ಏನಾದರೂ ಆಗ್ಬಿಡೋದು. ಈ ಪ್ರಾಬ್ಲಮ್ಮನ್ನೆಲ್ಲ ಸಾಲ್ವ್ ಮಾಡಿ ಸುಲಭವಾದ ಉಪಯೋಗಗಳನ್ನು ಕಂಡುಹಿಡ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ತಂದಂಥ ಈ 10 ಜನಗಳಿಗೆ ಸಲಾಂ ನಾವು ಮಾಡಲೇಬೇಕಾಗುತ್ತೆ. ಇದು ನನ್ನ ಮೂಲವಾದಂಥ ಒಂದು ಉದ್ದೇಶಪೂರ್ವಕವಾಗಿ ಹೇಳುವಂಥ ಮಾತು. ಆದರೆ ಏನಪ್ಪ ಅಂತಂದರೆ ಇವತ್ತು ಬಹುಶಃ ಇವರು ಮಾತಾಡೋ ಸಂದರ್ಭ ಇದೆ, ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಸೂಚನೆ ಕೊಡೋಕ್ಕೆ ಹೋಗಲ್ಲ. ಬಿಕಾಸ್ ನಾನು ಸ್ವಾತಂತ್ರ್ಯ ಪೂರ್ವದ ಬೆಳವಣಿಗೆಗಳಿಗೆ ಹೆಚ್ಚಾಗಿ ಗಮನ ಕೊಟ್ಟು ಸುಮಾರು 54ನೇ ಇಸ್ವಿಯವರೆಗೆ 1954ನೇ ಇಸ್ವಿಯವರೆಗೆ ಯಾರ್ಯಾರು ಬಹಳ ಕಾರ್ಯಪ್ರವೃತ್ತರಾಗಿದ್ದರು ಅವ್ರದ್ದು ಬಗ್ಗೆ ಮಾತ್ರ ಈ 10 ಜನ ಅಂತ ನಾನು ಹೇಳಿದೆ. ಅವರೊಬ್ಬರು ಇಲ್ಲ ಈಗ ಇದ್ದು. ಅಷ್ಟರ ಹೊತ್ತಿಗೆ ಇನ್ನು ಮಾಡಿದವ್ರು ನಿನ್ನ ಕೆಲವರು ಇದ್ದಾರೆ. ಇನ್ನೊಂದು ಪ್ರೋಗ್ರಾಮ್ 10 ವರ್ಷ ಬಿಟ್ಟರೆ ಅದು ಬಹುಶಃ ಕೆಲವರು ಸಿಗ್ತಾರೆ, ನನ್ನೂ ಸಿಗ್ಬೋದು. ಯಾಕಂತಂದ್ರೆ ಈಗ ಹೇಳೋದು ಕಷ್ಟ. ಅದನ್ನು ತಗೊಂಡು ನಾನು ಈ 10 ಜನಗಳಿಗೆ ಮಾಡಿದ ಕೆಲಸಗಳ ಬಗ್ಗೆ ಬೇಕಾದಷ್ಟು ನಮ್ಮ ಯೂತ್ ಫೋಟೋ ಸೊಸೈಟಿಯ ದೃಷ್ಟಿ ಅಂತ ಮ್ಯಾಗ್ಝಿನ್ನಲ್ಲಿ ಬಂದಿರತಕ್ಕಂಥ ಅನೇಕ ಇಲ್ಲಿ ಚಿತ್ರಗಳು ನೀವು ನೋಡ್ಬೋದು. ಇದನ್ನು ತೋರಿಸ್ತಾ ಇದ್ದೀನಿ. ರಾಜಾರಾಮ್ ಸರ್, ಹೇಳಿ. ನೀವು ಭಾಳ ಚೆನ್ನಾಗಿ ಹೇಳಿದ್ರಿ. ಒಂದು ಕರ್ನಾಟಕದ ಛಾಯಾಚಿತ್ರ ಗ್ರಹಣದ ಒಂದು ಇತಿಹಾಸ ಜೊತೆಗೆ ನಿಮ್ಮ ವೈಯಕ್ತಿಕ ಅನುಭವ ಕೂಡ ಅದು ಹೇಗೆ ಬೆಳೆದು ಬಂತ ಅಂತ ನೀವು ಒಂದು ಮಾತು ಹೇಳಿದ್ರಿ. ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಪೂರ್ವದಲ್ಲಿ ಹುಟ್ಟಿದವನಂತ. ಅದು ಒಂದು ರೀತಿ ಇತಿಹಾಸ ಪ್ರಜ್ಞೆ ಅದು. ಸೊ ಆಧುನಿಕತೆಯ ಭಾಗವಾಗಿ ಈ ಕ್ಯಾಮರಾ ಮತ್ತು ಉಳಿದ ಈ ಛಾಯಾಗ್ರಹಣದಂತಹ ಇದೆಲ್ಲ ಬಂದಿದೆ. ಸೊ ಒಂದು ಮಾತು ಹೇಳಿ ನಾನು ಮುಂದಿನ ಇವರಿಗೆ ಅನಿತಾ ಅವರಿಗೆ ಪ್ರಶ್ನೆ ಕೇಳ್ತೇನೆ. ಒಂದು ಮೊದಲ ಬಾರಿಗೆ ಒಂದು ಪುಸ್ತಕ ಬಂದಿತ್ತಂತೆ, ತಸ್ಬೀರ್ ತೆಗೆಯುವ ಕ್ರಮ ಅಂತ. ಅದು 1933 ಹೊತ್ತಿಗೆ ಬಂದದ್ದು, ಕನ್ನಡದಲ್ಲಿ ಬಂದದ್ದು. ಕೆಳದಿ ಲಿಂಗಣ್ಣಯ್ಯ ಎನ್ನುವರು ಬರೆದದ್ದಂತೆ. ಅದು ಫೋಟೋಗ್ರಫಿ ಬಗ್ಗೆ ಇದ್ದ ಪುಸ್ತಕ. ಬಹುಶಃ ತಸ್ಬೀರ್ ಅದು ಹಿಂದಿ ಮೂಲದ ಶಬ್ದ ಇರಬೇಕು. ಅದನ್ನು ಫೋಟೋಗ್ರಫಿಗೆ ಆಗ ಬಳಸಿರ್ಬೋದು ಅಂತ ನನಗೆ ನೆನಪಾಗ್ತದೆ. ಆಮೇಲೆ ಅವರು ಹೇಳಿದ ಒಂದಷ್ಟು ಹೆಸರುಗಳು, ಆ ಎಲ್ಲ ಮಹನೀಯರು ಕರ್ನಾಟಕದ ಫೋಟೋಗ್ರಫಿಗೆ ನಾನು ಒಂದು ಮಾತು ಕೇಳಿದ್ದೇನೆ. ಮೈಸೂರು ಫೋಟೋಗ್ರಫಿಕ್ ಸೊಸೈಟಿಯಿಂದಲೇ ನೀವು ಇಂಡಿಯನ್ ಫೆಡರೇಷನ್ ಆಫ್ ಫೋಟೋಗ್ರಫಿಯನ್ನು ಹೌದು 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 ಆ ಥರ ಬೆಳೆದು ಬಂತು. ಹೌದು, ಈ ಬೇರೆ ಬೇರೆ ಕಡೆ ಬಾಂಬೆ ಫೋಟೋಗ್ರಫಿ ಸೊಸೈಟಿ ಇತ್ತು, ಮೆಡ್ರಾಸ್ ಸೊಸೈಟಿ ಇತ್ತು. ಅದಕ್ಕೆ ಸಂವಾದಿಯಾಗಿ ಮೈಸೂರಲ್ಲಿ ಇದು ಪೂರ್ವದಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ. ಸೊ ಚೆನ್ನಾಗಿತ್ತು ನಿಮ್ಮ ಉತ್ತರ. ಮುಂದೆ ಅನಿತಾ ಮೈಸೂರು ಅವರಿಗೆ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಅನಿತಾ ಮೈಸೂರು ಅವರು IT ಉದ್ಯೋಗಿ. ಈಗ ಅವರು ಕೇಳಿದರೆ ಉದ್ಯೋಗ ಬಿಟ್ಟಿದ್ದೇನೆ, ಪೂರ್ಣ ಫೋಟೋಗ್ರಫಿ ಮಾಡ್ತಾ ಇದ್ದೀನಿ ಅಂತ. ಅವರ ಒಂದು ವಿಶೇಷ ಹೇಳಿದರೆ, ಜಗತ್ತಿನ ಬೇರೆ ಬೇರೆ ಊರುಗಳಲ್ಲಿ ಓಡಾಡಿದ್ದಾರೆ. ಟ್ರಾವೆಲ್ ಫೋಟೋಗ್ರಫಿ ಮತ್ತು ಸ್ಟ್ರೀಟ್ ಫೋಟೋಗ್ರಫಿ ಅವರ ಒಂದು ವಿಶೇಷವಾಗಿ ಅದನ್ನು, ಮತ್ತು ಫೈನ್ ಆರ್ಟ್ಸ್ ಫೋಟೋಗ್ರಫಿ ಕೂಡ ಅದನ್ನು ಸಾಕಷ್ಟು ಅವರು ಮಾಡಿದ್ದಾರೆ. ಸೊ ಅವರ ಒಂದು ಅನುಭವದಲ್ಲಿ ಏನು ಹೇಳಿದರು, ಎಲ್ಲಿ ಹೋದರೂ ಕೂಡ ಅವರು ಕರ್ನಾಟಕದವರು, ಮೈಸೂರಿನವರು, ಈ ಒಂದು ಭಾವನೆಯಲ್ಲಿ ಅವರು ಓಡಾಡೋದು. ಈಗ ಅವರು ಬೆಂಗಳೂರಿನಲ್ಲಿ ಇದ್ದಾರೆ. ಮತ್ತು ಮಹಿಳಾ ಯಕ್ಷಗಾನದ ಬಗ್ಗೆ ಕೂಡ ಫೋಟೋಗ್ರಫಿ ನೀವು ಮಾಡಿರಬೇಕು. ಸಾರಿ, ಕ್ಷಮಿಸಿ. ಹಾಗಾಗಿ ಈ ಕರ್ನಾಟಕದ ಬೇರುಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ಕಡೆ ನೀವು ಕೊಂಬೆಗಳನ್ನು ಚಾಚಿದೆ, ಅಂದರೆ ಊರು ತಿರುಗುತ್ತಾ ದೇಶ. ಸೊ ನಿಮ್ಮಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೇನೆ, ಸ್ವಲ್ಪ ಇದು ಭಿನ್ನವಾದ ಒಂದು ತಾತ್ವಿಕವಾದ ಸ್ವಲ್ಪ ಪ್ರಶ್ನೆ. ಈ ಸಿನಿಮಾ ಎನ್ನುವ ಒಂದು ಕಲೆ ಬಂದಾಗ ನಮ್ಗೆ ಪಕ್ಕನೆ ಅನಿಸ್ತಿತ್ತು ಇನ್ನು ನಾಟಕ ಎಲ್ಲ ಹೋಗಿಯೇ ಬಿಡ್ತದೆ ಅಂತ. ಈಗ ನಾವು ಬಂದಾಗ ಇನ್ನೆಲ್ಲ ಹೋಗಿ ಬಿಡ್ತದೆ ಅಂತ ಎನಿಸ್ತೀವಲ್ಲ, ಅಥವಾ ಒಂದು ದೊಡ್ಡ ಬಿಗ್ ಬಜಾರ್ ಬಂದಾಗ ಸಣ್ಣ ಸಣ್ಣ ಅಂಗಡಿಗಳು ಇನ್ನು ಇರೋದೇ ಇಲ್ಲ ಅಂತ ಒಂದು ಭಾವನೆ ಇರುತ್ತೆ. ಆದರೆ ಎಲ್ಲವೂ ಅದರಷ್ಟಕ್ಕೆ ನಡೀತಾ ಇರ್ತದೆ, ಜೊತೆಯಾಗಿ ಹೋಗ್ತಾ ಇರ್ತದೆ. ಈ ಫೋಟೋಗ್ರಫಿ ತಕ್ಷಣಕ್ಕೆ ಬಂದಾಗ ಇನ್ನು ಪೇಂಟಿಂಗ್ ಇಲ್ಲವೇ ಇಲ್ಲೋ, ಇನ್ನು ಅದರ ಅಗತ್ಯನೇ ಇಲ್ಲ. ಇಲ್ಲರ ಮುಂಚೆ ಹೇಗೆ ಒಬ್ಬರ ಫೋಟೋ ಬೇಕಂದರೆ ಪೋರ್ಟ್ರೇಟನ್ನು ನಾವು ಬಿಡಿಸೋದು, ಅದು ಹಿಂದಿನ ನಾವು ಪುರಾಣ ಕಥೆಗಳಲ್ಲಿ ಹಾಗೆ ಇದ್ದದ್ದು. ದಶರಥನ ಪೋರ್ಟ್ರೇಟ್ ಇದ್ದ ಕೂಡಲೇ ಇಲ್ಲ ಎನ್ನುವ ಭಾವನೆ ಭರತನಿಗೆ ಬರ್ತದಂತ. ಸೊ ನಾನೇನು ಹೇಳ್ತಾ ಇದ್ದೀನಿ, ಈ ಪರಸ್ಪರ ವಿರೋಧ ಎನ್ನುವ ಒಂದು ಭಾವನೆ ಹೇಗಿತ್ತು, ಅಂದರೆ ಚಿತ್ರಕಲೆ ಮತ್ತು ಛಾಯಾಚಿತ್ರ ಪೂರಕವಾಗಿತ್ತು ಅಥವಾ ಹೇಗೆ ಬೆಳೆದು ಬಂತು ಕರ್ನಾಟಕದಲ್ಲಿ, ಕೆಲವು ಅಂಶಗಳನ್ನು ತಾವು ಹಂಚಿಕೊಳ್ಬೋದಾ ಅಂತ. ನಮಸ್ಕಾರ ಎಲ್ರಿಗೂ, ಕೇಳಿಸ್ತಾ ಇದೆ ಅಲ್ಲ? ಸೊ ಇವಾಗಲೇ ಶ್ರೀ ರಾಜಾರಾಮ್ ಸರ್ ಅವರು ಹೇಳಿದ್ದಾರೆ 19ನೇ ಶತಮಾನದಲ್ಲಿ ಛಾಯಾಚಿತ್ರಕಲೆ ಶುರುವಾಯಿತು ಅಂತ. ಸೊ ಈ ಸಮಯದಲ್ಲಿ ಚಿತ್ರಕಲೆ ಇತ್ತು ಆಗಲೇ, ಅದು ಯಾತ್ರ ಮೇಲೆ ಪ್ರಾಮುಖ್ಯತೆ ಇತ್ತು ಅದರಲ್ಲಿ ಅಂದರೆ ಪೋರ್ಟ್ರೇಚರ್ ಅಂತ ಏನಂತೀವಿ ಅದು. ಸೊ ಅದು ಪ್ರಧಾನವಾಗಿತ್ತು ಮುಂಚೆ.
ಸೊ ಈ ಆಗಿನ ಕಾಲದಲ್ಲಿ ಈ ಲೈಟಿಂಗು ಮತ್ತು ಅಂಗ ಸಂಯೋಜನೆ ಇದನ್ನೆಲ್ಲ ಇದ್ರ ಬಗ್ಗೆ ಅವರು ಹೆಚ್ಚು ಗಮನ ಕೊಡ್ತಾಯಿದ್ರು. ಸೊ ಇದು ಫೋಟೋಗ್ರಫಿ ಅನ್ನೋದು ಶುರುವಾದಾಗ ಆವಾಗ ಈ ಚಿತ್ರಕಲೆಯ ಛಾಯೆ ಥರನೇ ಆಗಿತ್ತು, ಶ್ಯಾಡೋ ಆಗಿತ್ತು. ಯಾಕೆಂದರೆ ಚಿತ್ರಕಲೆಯಲ್ಲಿ ಏನು ಮಾಡ್ತಾಯಿದ್ರು ಅದೇ ಥರ ಈ ಫೋಟೋಗ್ರಫಿನಲ್ಲೂ ಮಾಡೋಕ್ಕೆ ಶುರು ಮಾಡಿದ್ರು. ಸ್ಟುಡಿಯೋ ಸೆಟಪ್ ಕೂಡ ಹಾಗೆ ಇರ್ತಾಯಿತ್ತು, ಆ ಥರ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಅಫ್ಕೋರ್ಸ್ ಇದು ಛಾಯಾಚಿತ್ರಕಲೆ ಚಿತ್ರಕಲೆಗೆ ಹೆದರಿಕೆ ಆಯಿತು ಅನಿಸುತ್ತೆ. ಓ ಏನು ಇದು ಇವಾಗ ಈ ಹೊಸ ಕಲೆ ಬಂದ್ಬಿಟ್ಟಿದೆ, ತುಂಬ ಎಲ್ಲ ಇದ್ದಿದ್ದಂಗೆ ನಿಖರವಾಗಿ ತೋರಿಸುತ್ತೆ, ನಾವು ಏನು ಮಾಡೋದು ಅಂತ. ಆದರೂ ಇವಾಗ ಸ್ಟಾರ್ಟಿಂಗಲ್ಲಿ ಇವರು ಇದು ಛಾಯಾಚಿತ್ರಕಲೆಗಾರರು ಚಿತ್ರಕಲೆ ಥರನೇ ಮಾಡೋಕ್ಕೆ ಶುರು ಮಾಡಿದ್ರು. ಅದಾದ ನಂತರ ಏನಾಯಿತು, ಈ ಬೇರೆ ಕಡೆ ಇವಾಗ ಓಕೆ ಏನು ಒಂದು ಮುಖ್ಯ ಅಂಶ ಈ ಎರಡು ಕಲೆಗಳಿಗೂ ಮಧ್ಯ ಅಂತ ಹೇಳಿದ್ರೆ, ಚಿತ್ರಕಾರರು ಏನು ಮಾಡ್ತಾರೆ, ಅವ್ರ ಕಲ್ಪನೆಯಿಂದ ಏನನ್ನೇ ಇದು ನೆರಳು ಬೆಳಕು ಆಟ ಇವನ್ನೆಲ್ಲ ತೊಗೊಂಡು ಭಾವನೆಗಳನ್ನೆಲ್ಲ ಅದನ್ನೇ ಚಿತ್ರ ಬಿಡಿಸ್ತಾರೆ. ಫೋಟೋಗ್ರಫಿ ಕೂಡ ಅದನ್ನೇ ಮಾಡ್ತಿತ್ತು, ಬಟ್ ಲೆನ್ಸ್ ಮೂಲಕ ಏನಿದೆಯೋ ಅದನ್ನು ಸೆರೆ ಹಿಡಿದ್ಬಿಟ್ಟು ಅದನ್ನೇ ಪ್ರಸ್ತುತಪಡಿಸ್ತಾ ಇತ್ತು. ಸೊ ಇವಾಗ ಈ ದೃಷ್ಟಿಕೋನದಲ್ಲಿ ನೋಡಿದ್ರೆ ಎರಡು ದೃಷ್ಟಿಕಲೆಗಳು, ಅಂದರೆ ಎರಡು ದೃಶ್ಯದ ಬಗ್ಗೆನೇ ಅನುಸರಿಸ್ಕೊಂಡಿರೋದು. ಆದ್ದರಿಂದ ಇವೆರಡು ಪೂರಕ ಅಂತ ಹೇಳ್ಬೋದು. ಸೊ ಬರ್ತಾ ಬರ್ತಾ ಏನಾಯಿತು, ಈ ಛಾಯಾಗ್ರಾಹಕರು ಪಿಕ್ಚರ್ ಅಂದರೆ ಇದು ಫೋಟೋಗಳು ಛಾಯಾಚಿತ್ರಗಳನ್ನ ತೆಗೆದಾಗ ಅದನ್ನು ನೋಡಿ ಚಿತ್ರಕಾರರು ಅವ್ರು ಪ್ರಭಾವಿತರಾದರು. ಅಂದರೆ ಯಾಕೆಂದರೆ ಹೊಸ ದೃಷ್ಟಿಕೋನದಿಂದ ಈ ಛಾಯಾಚಿತ್ರ ಕಲೆಗಾರರು ತೋರಿಸ್ತಾ ಇದ್ರು. ಅದನ್ನು ನೋಡಿಬಿಟ್ಟು ಈ ಚಿತ್ರಕಾರರು ಅವರು ಪ್ರಭಾವಿತರಾದರು ಅದರಿಂದ. ಸೊ ಈ ಥರ ಅದಕ್ಕೆ ಪೂರಕವಾಯಿತು. ಬಟ್ ಅದು ತುಂಬ ದಿನ ಆ ಥರ ಅಂದರೆ ಇವಾಗ ಡಿಜಿಟಲ್ ಯುಗ ಬಂದಾದಮೇಲೆ ಇದು ಎಲ್ಲರೂ ಅವರು ತುಂಬ ಬದಲಾವಣೆಗಳು ಬಂತು, ತಾಂತ್ರಿಕ ಬದಲಾವಣೆಗಳು ಬಂತು. ಸೊ ಈ ಥರ ಆದಾಗ ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಎರಡು ಬದಲಾವಣೆಗಳನ್ನೇ ಕಾಣ್ತಾ ಇದ್ದೀವಿ ನಾವು. ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಚಿತ್ರಕಾರರು ಹೊಸ ಥರ ಚಿತ್ರ ಬಿಡ್ಸೋಕ್ಕೆ ಶುರು ಮಾಡಿದ್ರು, ಹೊಸ ಶೈಲಿಯ. ಇವಾಗ ಇದನ್ನು ಹೇಳ್ಬೋದು, ಇಂಪ್ರೆಷನಿಸ್ಟ್ ಆರ್ಟ್ ಅಂತಾರೆ ಅಥವಾ ಅಬ್ಸ್ಟ್ರಾಕ್ಟ್ ಆರ್ಟ್ ಅಂತಾರೆ. ಆ ಡೈರೆಕ್ಷನ್ ಇದರಲ್ಲಿ ಹೋಗೋಕ್ಕೆ ಶುರು ಮಾಡಿದ್ರು ಅವರು. ಸೊ ಇದು ಇನ್ನೊಂದೇ ಅಂದರೆ ಇವಾಗ ನಾವು ಏನು ಹೇಳ್ಬೋದು ಅಂದರೆ, ಇದು ಒಂದಕ್ಕೊಂದು ಕೈ ಹಿಡ್ಕೊಂಡು ಬೆನ್ನು ತಟ್ಕೊಂಡು ಮುಂದೆ ಸಾಗ್ತಾ ಇದೆ. ಸೊ ನಾನು ಮುಂದೆ ಅಲ್ಲ, ನೀನು ಮುಂದೆ ಅಲ್ಲ. ಸೊ ಈ ಚಿತ್ರಕಾರರು ಏನು ಮಾಡ್ತಾರೋ ಅದಕ್ಕೆ ಸಮನಾಗಿ ಅಥವಾ ಅದಕ್ಕಿಂತ ಹೆಚ್ಚು ಪ್ರಭಾವ ಬೀರೋ ಥರ ಈ ಛಾಯಾಚಿತ್ರಕಾರರು ಮಾಡ್ತಾರೆ. ಮತ್ತು ಅದನ್ನೇ ಇದಕ್ಕೂ ಬರುತ್ತದು ಚಿತ್ರಕಲೆಗೂ. ಸೊ ಈ ಥರ ಎರಡು ಮುಂದೆ ಸಾಗ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ಬೇರೆ ಬೇರೆ ರೀತಿಯ ಪ್ರಕಾರ ಏನಿದೆ, ಸಾಹಿತ್ಯ ಇರ್ಬೋದು, ಸಿನಿಮಾ ಇರ್ಬೋದು, ಚಿತ್ರಕಲೆ ಇರ್ಬೋದು, ಇವೆಲ್ಲ ಒಂದು ಪೂರಕವಾಗಿ ಎಷ್ಟೋ ಕಡೆ ಕೆಲಸ ಮಾಡಿವೆ. ಉದಾಹರಣೆಗೆ ಆನಾ ಕೃಷ್ಣರಾಯರಿಗೆ ಛಾಯಾಚಿತ್ರದ ಬಗ್ಗೆ ಬಹಳ ಅಭಿಮಾನ ಇತ್ತು, ಪ್ರೀತಿ ಇತ್ತು. ಮತ್ತು ಅವರು ಮೈಸೂರು ಫೋಟೋಗ್ರಫಿ ಸೊಸೈಟಿ ಜೊತೆಗೆ ಬಹಳ ಪರೋಕ್ಷವಾಗಿ ಬಹಳ ನಿಕಟವಾಗಿದ್ದರು ಅಂತ. ಅವರು ಬಹಳ ದೊಡ್ಡ ಸಾಹಿತಿ ನೋಡಿ. ಅಥವಾ ದೊಡ್ಡೇರಿ ವೆಂಕಟಗಿರಿ ರಾಯರು, ಡಿ ವಿ ರಾಯರು, ರಾಜಾರಾಮ್ ಹೇಳಿದ್ರು, ಅವರು ಒಬ್ಬರು ಪ್ರಸಿದ್ಧ ಫೋಟೋಗ್ರಾಫರ್, ಬಟ್ ಅವರು ಸಾಹಿತಿಗಳು ಕೂಡ ಹೌದು ಸರ್. ಆಮೇಲೆ ಪೂರ್ಣಚಂದ್ರ ತೇಜಸ್ವಿ ಅವರು ಬರಹಗಾರರಾಗಿ ಪ್ರಸಿದ್ಧರಾದವರು, ಬಟ್ ಅವರ ಫೋಟೋಗಳು ಕೂಡ ತುಂಬ ಪ್ರಸಿದ್ಧ. ಅಂದರೆ ಈ ನಮ್ಮ ಫೈನ್ ಆರ್ಟ್ಸ್ ಅಥವಾ ಕಲಾವಿದರಾಗಿ ಪೇಂಟರ್ಗಳಾಗಿ ಯಾರೆಲ್ಲ ಪ್ರಸಿದ್ಧರಾಗಿದ್ದಾರೆ, ಅವರು ಫೋಟೋಗ್ರಾಫರ್ಗಳಾಗಿಯೂ ಪ್ರಸಿದ್ಧರಾದವರು ಇದ್ದಾರೆ ಕರ್ನಾಟಕದಲ್ಲಿ. ಅಂತಹ ಒಂದು ದೊಡ್ಡ ಪರಂಪರೆ ಇದೆ. ನಾನು ಈ ಪ್ರಶ್ನೆಯನ್ನು, ಮುಂದಿನ ಪ್ರಶ್ನೆಯನ್ನು ರಿಚಾ ಅವರಿಗೆ ಕೇಳ್ತೇನೆ. ಅವರು ಮೂಲತಃ ಸಮಾಜ ವಿಜ್ಞಾನದ ವಿದ್ಯಾರ್ಥಿನಿಯಾಗಿದ್ದವರು. ಆಮೇಲೆ ಈ ಫೋಟೋಗ್ರಫಿಯನ್ನೇ ಈಗ ಪೂರ್ಣ ಅಂದರೆ ಸಾಕ್ಷ್ಯಚಿತ್ರ ಸಿದ್ಧಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರು ಮಹಿಳಾ ಯಕ್ಷಗಾನದ ಬಗ್ಗೆ ಫೋಟೋಗಳನ್ನು ಮಾಡಿದ್ದಾರೆ. ಅದನ್ನು ಬೇರೆ ಬೇರೆ ಕಡೆ ಪ್ರದರ್ಶನ ಮಾಡಿದ್ದೀರಿ, ಜಪಾನ್ನಲ್ಲಿ. ಮತ್ತೆ ಓಕೆ. ಆಮೇಲೆ ಚೆನ್ನೈನ ಇದು ಬಿನಾಲೆಯಲ್ಲಿ ಮತ್ತು ಏಷ್ಯಾದ ಫೋಟೋಗ್ರಫಿ ಇದರಲ್ಲಿ ಹೌದು, ಅದರಲ್ಲಿಯೂ ನಿಮಗೆ ಬಹುಮಾನಗಳು ಬಂದಿವೆ. ಸೊ ನಿಮ್ಮಲ್ಲಿ ನಾನೇನು ಪ್ರಶ್ನೆ ಕೇಳೋದು ಹೇಳಿದರೆ, ಈಗ ನಾವು ಡಿಜಿಟಲ್ ಫೋಟೋಗ್ರಫಿಯ ಬಗ್ಗೆ ಮಾತಾಡ್ತೇವೆ. ಆದರೆ ಫೋಟೋಗ್ರಫಿ ಶುರುವಾದದ್ದು ಅಂತಹ ಚಿತ್ರಗಳಿಂದ, ಯಾವುದು ಕಪ್ಪು ಬಿಳುಪು ಚಿತ್ರಗಳಿಂದ. ನಾವು ಪಕ್ಕನೆ ಕರ್ನಾಟಕದ ಒಂದು ಹೆರಿಟೇಜ್ ಅಂತ ಅನಿಸುವಾಗ ನಮಗೆ ಕಪ್ಪು ಬಿಳುಪು ಚಿತ್ರಗಳೇ ಕಣ್ಣೆದುರಿಗೆ ಬರುವುದು. ಅದು ಪರಸ್ಪರ ಎಂಥದ್ದು, ಆ ಕಪ್ಪು ಬಿಳುಪು ಮತ್ತು ನಮ್ಮ ಪರಂಪರೆ ಬಹಳ ಒಂದು ಹತ್ತಿರ ಇದೆ ಅಂತ ಅನಿಸುವಂಥದ್ದು. ನನಗನ್ನಿಸುವುದು ನಾವು ಮುಂದುವರಿತಾ ಈಗ ಕಪ್ಪು ಬಿಳುಪು ಚಿತ್ರ ಬಂತು,
ವರ್ಣಚಿತ್ರಗಳು ಬಂದು, ಕಲರ್ ಫೋಟೋಗ್ರಫಿ ಬಂತು, ಮುಂದೆ ಈಗ ಡಿಜಿಟಲ್ ಬಂತು, ಈಗ ಮೊಬೈಲ್ ಫೋಟೋಗ್ರಫಿ ಎಲ್ಲ ಬಂದಿದೆ. ಸೊ ಇದರಿಂದ ಈ ಕಲಾತ್ಮಕತೆ ಏನಿದೆ ಅದು ಏನಾದರೂ ಅದಕ್ಕೆ ತೊಂದರೆ ಆಗ್ತದ ಅಥವಾ ಕಲಾತ್ಮಕತೆ ಉಳಿದುಕೊಳ್ಳುತ್ತದ? ನೀವು ಕರ್ನಾಟಕದ ಮಟ್ಟಿಗೆ ಈ ಥರದ ಬೆಳವಣಿಗೆಯನ್ನು ನೀವು ಹೇಗೆ ನೋಡ್ತೀರಿ ಅಂತ ಹೇಳ್ಬೋದು? ನಾನು ನೋಡೋ ರೀತಿ ಆ್ಯಕ್ಚುಲಿ ಫೋಟೋಗ್ರಫಿಯ ಚೌಕಟ್ಟು ಚೇಂಜ್ ಆಗ್ತಾ ಇದೆ. ಅಂದರೆ ನಾವು ಯಾವ ಥರ ಟೂಲ್ಸ್ ಉಪಯೋಗಿಸ್ಕೋತೀವಿ, ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿರ್ಬೋದು ಅಥವಾ ಕಲರ್ ಆಗಿರ್ಬೋದು, ಫಿಲ್ಮ್ ಆಗಿರ್ಬೋದು, ಡಿಜಿಟಲ್ ಆಗಿರ್ಬೋದು, ಅದು ಚೇಂಜ್ ಆಗ್ತಾ ಇದೆ. ಅದು ಈ ಥರ ಬದಲಾವಣೆ ನೋಡೋದು ನಾವು ಸಹಜ ಅಂತ ಅನಿಸುತ್ತೆ. ಬಿಕಾಸ್ ಈ ಥರ ಮಾಧ್ಯಮದಲ್ಲಿ ಎಷ್ಟೊಂದು ತಾಂತ್ರಿಕ ಅಂಶಗಳಿದ್ದಾವೆ. ಸೊ ಅದು ಹೇಗೆ ಬದಲಾಗುತ್ತೋ ಆ ಥರನೇ ನಮ್ಮ ಮಾಧ್ಯಮನೂ ಬದಲಾಗುತ್ತೆ ಅಂತ ನಂಗೆ ಅನಿಸುತ್ತೆ. ಬಟ್ ಆ ಫೋಟೋದು ಎಸೆನ್ಸ್ ಏನಿದೆ ಅದು ಹಾಗೆ ಉಳ್ಕೊಳ್ಳುತ್ತೆ ಅಂತ ನಂಗೆ ಅನಿಸೋದು. ಸೊ ಇವಾಗ ನಾವು ಹೆರಿಟೇಜ್ ಬಗ್ಗೆ ನೀವು ಮಾತಾಡುವಾಗ, ಪರಂಪರೆ ಬಗ್ಗೆ ಮಾತಾಡುವಾಗ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ ಫೋಟೋಗ್ರಫಿಯಲ್ಲಿ ತುಂಬ ಅದ್ಭುತವಾಗಿರುವ ಕೆಲಸ ಮಾಡಿರೋರು TS ಸತ್ಯನ್ ಅವರಿದ್ದಾರೆ. ಅವ್ರದ್ದು ಕೆಲಸ ಹೇಗಿದೆ ಅಂತಂದರೆ 2 ಕಣ್ಣು ಸಾಕಾಗಲ್ಲ ಅವ್ರದ್ದು ಅಪ್ರಿಷಿಯೇಟ್ ಮಾಡಿ ಅರ್ಥ ಮಾಡ್ಕೋಬೇಕು ಅಂತಂದರೆ. ಅವ್ರದ್ದೊಂದು ತುಂಬ ಫೇಮಸ್ ಫೋಟೋ ಇದೆ, 4 ಜನ ಹುಡುಗರು ನೀರಿಗೆ ಧುಮುಕ್ತಾ ಇರೋದು. ಆ ಫೋಟೋನಲ್ಲಿ ಬರೀ ಅವರ ದೇಹ ಇದೆ, ಅವ್ರ ಛಾಯಾ ಇದೆ, ಅವರ ನೀರಿಗೆ ಧುಮುಕ್ತಾ ಇರೋ ಕ್ಷಣ ಇದೆ. ಬಟ್ ಆ ಫೋಟೋ ಎಷ್ಟು ಪವರ್ಫುಲ್ ಆಗಿದೆ ಅಂತಂದರೆ ನಿಮ್ಮನ್ನು ಅದೇ ಕ್ಷಣಕ್ಕೆ ಅದೇ ಕಾಲಕ್ಕೆ ಕರ್ಕೊಂಡು ಹೋಗುತ್ತೆ. ಮತ್ತು ಆ ಟೈಮಲ್ಲಿ ಕರ್ನಾಟಕದಲ್ಲಿ ಗ್ರಾಮೀಣ ಜೀವನ ಹೇಗಿತ್ತು ಅನ್ನೋದು ಒಂದು ಕಲ್ಪನೆ ಬರುತ್ತೆ. ಬಟ್ ಅದೇ ರೀತಿಯಲ್ಲಿ ಇವಾಗ ನೋಡಿದ್ರೆ ಸುಮಾರು ಜನ ಡಿಜಿಟಲ್ ಫೋಟೋಗ್ರಫಿಯಲ್ಲೂ ಅಷ್ಟೇ ಪವರ್ಫುಲ್ಲಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಬೆಂಗಳೂರಲ್ಲಿ ಸಂಯುಕ್ತ ಲಕ್ಷ್ಮಿ ಅಂತ ಒಬ್ಬರಿದ್ದಾರೆ. ಅವರು 4 ಜನ ಹುಡುಗಿರ್ದು ಒಂದು ಫೋಟೋ ತೊಗೊಂಡಿದ್ದಾರೆ. ಅವರು ಸರ್ಜಾಪುರದಲ್ಲಿ ಸ್ಕೇಟ್ ಬೋರ್ಡ್ ಮಾಡ್ತಾ ಇರೋದು. ಅವ್ರ ಕೂದಲಲ್ಲಿ ಗಾಳಿ ಹಾರ್ತಾ ಇದೆ, ಅವರ ಸ್ಕೇಟ್ ಬೋರ್ಡ್ ಮೇಲೆ ಬ್ಯಾಲೆನ್ಸ್ ಮಾಡಿಕೊಂಡು ಇದ್ದಾರೆ. ಆ ಥರ ಫೋಟೋನು ನಮ್ಮ ಹೆರಿಟೇಜ್ ಮತ್ತು ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಬದಲಾವಣೆಗಳಾಗ್ತಾ ಇದೆ, ಯಾವ ಥರ ಬೆಳವಣಿಗೆ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ನಾವು ಎಲ್ಲ ಥರದ ಎಲ್ಲ ರೀತಿಯ ಫೋಟೋಗ್ರಫಿ ನಾನು ಈ ಕಾನ್ವರ್ಸೇಷನಲ್ಲಿ ಸೇರಿಸ್ಕೋಬೇಕು ಅಂತ ನಂಗೆ ಅನಿಸುತ್ತೆ. ಸಮಕಾಲೀನ ಫೋಟೋಗ್ರಾಫರ್ಸ್ ಏನಿದ್ದಾರೆ ಅವರು ಕೂಡ ಕರ್ನಾಟಕದ ಒಂದು ಇನ್ನು ಹೆರಿಟೇಜನ್ನು ಸಮರ್ಥವಾಗಿ ಪ್ರತಿನಿಧಿಸ್ತಾ ಇದ್ದಾರೆ ಅಂತ ನೀವು ಹೇಳೋದು. ಹೌದು, ಸಂತೋಷ. ಈಗ ನಾನು ರಾಜಾರಾಮ್ ಅವರಿಗೆ ಮತ್ತೆ ಒಂದು ಪ್ರಶ್ನೆ. ಈ ಪತ್ರಿಕೋದ್ಯಮದಿಂದ ಫೋಟೋಗ್ರಫಿಗೆ ತುಂಬ ಕೊಡುಗೆ, ಅಂದರೆ ಪರಸ್ಪರ ಜೊತೆಯಾಗಿ ಬೆಳೆದು ಬಂತು. ಈ ಫೋಟೋ ಜರ್ನಲಿಸ್ಟ್ ಅಂತಂದರೆ ಒಬ್ಬರು ಪತ್ರಿಕೆ ಆಫೀಸಲ್ಲಿ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ನೀವು ಕೂಡ ಅದನ್ನು ಭಾಳ ಹತ್ತಿರದಿಂದ ನೋಡಿದವರು. ಈ ಪತ್ರಿಕೋದ್ಯಮ ಅದು ಹೇಗೆ ಕೊಡುಗೆ ಕೊಟ್ಟಿತ್ತು ಅಂತ ಒಂದು ನೆನಪಿಸ್ಕೊಳ್ಬೋದಾ ನಿಮ್ಮ? ಪತ್ರಿಕೋದ್ಯಮ ಅಂದರೆ ಅದೊಂದು ಮಹಾ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ. ಮೊದಲು 3 ದಿವಸ 4 ದಿವಸ ಬಿಟ್ಟು ಪೇಪರ್ ಓದಿ ಅಭ್ಯಾಸ ಇತ್ತು ನಮ್ಮ ಹಳ್ಳಿಗಳಲ್ಲೆಲ್ಲ ಇದ್ದಾಗ. ಪೇಪರ್ ದಿವಸ ಬರ್ತಾ ಇರಲಿಲ್ಲ. ಆದರೂ ಕೂಡ ಸುದ್ದಿ ಅಥವಾ ವಿಶೇಷವಾದಂಥ ಏನೋ ಒಂದು ವಿಷಯಗಳನ್ನ ತಿಳ್ಕೊಳ್ಳೋ ಆಸಕ್ತಿಗಳು ಎಲ್ಲರಿಗೂ ಇತ್ತು. ಪತ್ರಿಕೋದ್ಯಮ ಬೆಳೆದಾಗೇ ಬರವಣಿಗೆ ಮಾಡೋರು ಜಾಸ್ತಿ ರೀತಿಯಲ್ಲಿ ಬರೆಯೋಕ್ಕೆ ಹಿಡಿದಾಗ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಒಂದು ಅವಕಾಶಗಳಿತ್ತು. ಈ ಚಿತ್ರೋದ್ಯಮ ಅಂತ ತಿಳ್ಕೊಂಡ್ರೆ, ಚಿತ್ರಗಳು ಅಂತ ಇಟ್ಕೊಂಡ್ರೆ ಆ ಚಿತ್ರಗಳನ್ನು ಬರೆಯೋರು ಬೇರೆ ಬೇರೆ ರೀತಿಯಲ್ಲಿ ಬರೆಯೋಕ್ಕೆ ಹಿಡಿದ್ರು. ಸಂಗೀತ ಅಂತ ತಗೊಂಡ್ರೆ ಶಾಸ್ತ್ರೀಯ ಸಂಗೀತ ಕಲಿತವರು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ಮತ್ತಷ್ಟು ವಿಶೇಷವಾದಂಥ ರೀತಿಯಲ್ಲಿ ಅನೇಕ ಆಯಾಮಗಳನ್ನು ಸೇರಿಸ್ಕೊಂಡು ಸಂಗೀತ ಬೇರೆ ಬೇರೆ ರೀತಿಯಲ್ಲಿ ಬೆಳೆದಿದೆ ಇವತ್ತಿಗೆ ಕೂಡ. ಪತ್ರಿಕೋದ್ಯಮ ಏನಾಗೋಯಿತು ಅಂದರೆ ಯಾವುದೋ ಒಂದು ಬರೀ ಸುದ್ದಿ ಮಾಧ್ಯಮಕ್ಕೆ ಮಾತ್ರ ಸೀಮಿತ ಅಲ್ಲದೆ ಅದೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಮನುಷ್ಯನಲ್ಲಿರ್ತಕ್ಕಂಥ ಆಲೋಚನೆಗಳನ್ನು ಮತ್ತಷ್ಟು ಪ್ರಬಲವಾಗಿ ಅದನ್ನು ಉದ್ದೀಪನ ಮಾಡಬೇಕು ಅನ್ನೋ ಉದ್ದೇಶದಿಂದ ಬರವಣಿಗೆಗಾರರಿಗೆ ಬೇರೆ ಬೇರೆ ರೀತಿಯ ಅವಕಾಶಗಳನ್ನು ಅವರೇ ಕಂಡುಕೊಂಡರು. ಕೆಲವರು ಪ್ರೋತ್ಸಾಹ ಕೊಟ್ಟಿದ್ದಿದೆ. ಈಗ ಅವರು TS ಸತ್ಯನ್ ಬಗ್ಗೆ ಹೇಳಿದ್ರು. ಅವರು TS ಸತ್ಯನನ್ನು ಹತ್ತಿರದಿಂದ ನೋಡೋದು ನಾನು. ಮತ್ತು ಅವ್ರದ್ದೊಂದು ಎಕ್ಸಿಬಿಷನ್ ಇಲ್ಲಿ ಚಿತ್ರಕಲಾ ಪರಿಷತ್ ಇದರಲ್ಲಿ ನಡೆದಾಗ, ಚಿತ್ರಕಲಾ ಪರಿಷತ್ನಲ್ಲಿ ನಾನು ಅವ್ರ ಜೊತೆಗೆ ಕೆಲಸ ಮಾಡಿದ್ದೀನಿ ಆ ಹೊತ್ತಿನಲ್ಲಿ ಕೂಡ. ಅವರು ಒಂದು ಚಿತ್ರವನ್ನು ಕಥಾರೂಪವಾಗಿ ತರ್ತಾಯಿದ್ರು. ಅವ್ರು ಹೇಳಿದಾಗ ಇದೆ ಸ್ಟೋರಿ ಟೆಲ್ಲಿಂಗ್ ಪಿಕ್ಚರ್.
ಒಂದೊಂದು ಚಿತ್ರ ಅಂದರೆ ಬರೀ ಒಂದೊಂದು ಸ್ಟೇಷನರಿ, ಒಂದು ಯಾವುದೋ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟೇಷನ್ ಅಲ್ಲ. ಪ್ರತಿಯೊಂದು ಚಿತ್ರಗಳನ್ನು ನೋಡ್ತಾ ಹೋದರೆ ಅಂಧರ ಚಿತ್ರಗಳನ್ನು ತಗೊಂಡ್ರು. ಆ ಅಂಧರ ಅವನೊಬ್ಬನ ಫೋಟೋ ಅವನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಅವನು ಹಿ ಈಸ್ ಕಮ್ಯುನಿಕೇಟಿಂಗ್ ಹಿಮ್ಸೆಲ್ಫ್ ಟು ದ್ಯಾಟ್, ಟು ಸಮಥಿಂಗ್ ಎಲ್ಸ್, ಟು ನೋ ವಾಟ್ ಈಸ್ ಹ್ಯಾಪನಿಂಗ್ ಅಂತ. ಅವನಿಗೆ ಎಷ್ಟು ಒಳಗಡೆ ಜ್ಞಾನ ಬರ್ತಾ ಇದೆ ಅಂತಂದರೆ ಬರೀ ಅವನು ಹಿಡ್ಕೊಂಡು ಅದು ಮುಟ್ಟಿದ್ರೆ ಬರ್ತಾ ಇದೆ ಅಂತ ಆ ಚಿತ್ರ ನೋಡೋದು ನಮಗೂ ಅನಿಸುತ್ತೆ. ಆ ಥರ ಚಿತ್ರ ತೆಗಿತಾ ಇದ್ರು ಅವರು. ಮತ್ತು ಅವರು ನನಗೂ ಕೂಡ ಎಷ್ಟೋ ವಿಷಯಗಳಲ್ಲಿ ನಾವು ಒಟ್ಟೊಟ್ಟಿಗೆ ಮಾತಾಡೋ ಹೊತ್ತಿನಲ್ಲೆಲ್ಲ ಬಂದಿದ್ದು ಅಂದರೆ ಭಾಳ ಕಮ್ಮಿ ಮಾತಾಡ್ತಾಯಿದ್ರು ಅವರು. ಆದರೆ ಎಷ್ಟು ಕಮ್ಮಿ ಮಾತಾಡಿದ್ರು ಕೂಡ ಅಷ್ಟು ಅಗಾಧವಾದಂಥ ಶಕ್ತಿ ಚಿತ್ರದಲ್ಲಿತ್ತು. ಇದನ್ನು ಪತ್ರಿಕೋದ್ಯಮದಲ್ಲಿ ಅವರು ತಂದರು. ಹಾಗಾಗಿ ಬರೀ ಡಾಕ್ಯುಮೆಂಟೇಷನ್ನಿಗೋಸ್ಕರವಾಗಿ ಒಂದು ಫೋಟೋ ತೆಗೆದುಬಿಟ್ಟು ಆ್ಯಕ್ಸಿಡೆಂಟ್ ಫೋಟೋ, ಮತ್ತೊಂದು ಫೋಟೋ, ಇದು ಮಾತ್ರ ಬರ್ತಾಯಿತ್ತು ಪೇಪರ್ನಲ್ಲಿ, ಫ್ರಂಟ್ ಪೇಜಲ್ಲಿ. ಅಂತರದಲ್ಲಿ ಅದಕ್ಕೆ ಒಂದು ಬೇರೆ ರೂಪನೇ ಕೊಟ್ಟಿದ್ದು ಅಂಥವ್ರು. ಆದ್ದರಿಂದ ಅಂಥವ್ರು ನೆನೆಸ್ಕೊಳ್ಳೇಬೇಕು ಇವತ್ತು ನಾವು. ಅವರಿಲ್ಲ ನಮ್ಮ ಜೊತೆಯಲ್ಲಿ, ಆದರೆ ಅವರು ಎಲ್ಲ ರೀತಿಯಲ್ಲೂ ಕೂಡ ಫೋಟೋಗ್ರಫಿನಲ್ಲಿ ಬಹಳ ಥರದಲ್ಲಿ ಕಲಾತ್ಮಕವಾಗಿ ಕೂಡ ಮತ್ತು ಛಾಯಾಚಿತ್ರದ ನಿಮ್ಮ ಪತ್ರಿಕೋದ್ಯಮಕ್ಕೆ ಬೇಕಾದಂಗೆ ಮಾಡಿದ್ರು. ಅಲ್ಲಿ ಛಾಯಾಚಿತ್ರದ ಪಾತ್ರದ ಬಗ್ಗೆ ಮಾತಾಡ್ತೀನಿ. ಬೇರೆ ವಿಷಯಗಳು ಬೇಕಾದಷ್ಟು ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂದರೆ ಸಾಹಿತ್ಯದ ಮುಖಾಂತರ, ಕವನಗಳ ಮುಖಾಂತರ ಎಲ್ಲದಕ್ಕೂ ಪತ್ರಿಕೋದ್ಯಮ ಇವತ್ತು ಭಾಳ ಹೆಲ್ಪ್ ಮಾಡಿದೆ, ಇವತ್ತಿಗೂ ನಡೀತಾ ಇದೆ. ನೀವೇ ತುಷಾರ ಪತ್ರಿಕೆಯಲ್ಲಿ ಬೇಕಾದಷ್ಟು ರೀತಿಯಲ್ಲಿ ಅದನ್ನು ಬರೀ ಸುದ್ದಿ ಮಾಧ್ಯಮವನ್ನು ಅಷ್ಟೇ ಇಟ್ಕೊಳ್ಳೋದೇ ಒಂದು ಕಲಾ ಮಾಧ್ಯಮ ಅಷ್ಟೇ ಅಲ್ಲ, ಒಂದು ಪ್ರಗತಿಯ ಮಾಧ್ಯಮಗಳನ್ನು ಕೂಡ ನೀವು ತಂದಿದ್ದೀರಿ. ಅದೇ ಥರದ ಮಾದರಿಗಳನ್ನು ಭಾಳ ಜನ ಮಾಡಿರ್ಬೋದು, ಅದು ಬೇರೆ ವಿಷಯ. ಆದರೆ ನಿಮ್ಮ ಮತ್ತು ನಮ್ಮ ಒಡನಾಟಗಳ ಮುಖಾಂತರ ಹೇಳಬೇಕು ಅಂತಂದರೆ, ಮುಂಚೆ ನಾವು ಪತ್ರಿಕೋದ್ಯಮದಲ್ಲಿದ್ದವ್ರನ್ನ ಭೇಟಿ ಮಾಡೋದು ಒಂದು ಖುಷಿಯ ಸಂದರ್ಭ. ನಾವು ಹೋದರೆ ಆಫೀಸಿಗೆ ಏನೋ ಒಂದು ವಿಶೇಷವಾದ ಇವತ್ತು ನಾನು ಕಲ್ತ್ಕೊಂಡು ಬರ್ತೀನಿ ಹೊರಗಡೆ ಬರಬೇಕಾದ್ರೆ ಅಂತ ನನ್ನ ಆಸಕ್ತಿ ಇರ್ತಿತ್ತು. ಎಲ್ಲರೂ ಅದೇ ಥರ ಮಾತಾಡ್ತಿದ್ರು. ನಮ್ಮ ಜೊತೆಗೂ ಕೂಡ ಸಂವಹನಗಳನ್ನು ಹಾಗೆ ಮಾಡ್ತಾಯಿದ್ರು. ನೀವು ಕೂಡ ಅಷ್ಟೇ, ನಿಮ್ಮಂಥ ಅನೇಕ ಪತ್ರಿಕೋದ್ಯಮದ ಇವರು. ಅದು ನಾನು ನೋಡಿದ ಸೀಮಿತವಾದಂಥ ಆವರಣದಲ್ಲಿ. ಬಟ್ ಇಡೀ ದೇಶದ ಆವರಣದಲ್ಲಿ, ಬೇರೆ ಬೇರೆ ದೇಶಗಳ ಆವರಣಗಳಲ್ಲಿ ಪತ್ರಿಕೋದ್ಯಮ ಬೆಳೆದ ರೀತಿ ನೋಡಿದ್ರೆ ಅದಕ್ಕೆ ಛಾಯಾಚಿತ್ರ ಬಂದ ಮೇಲೆ ಆಗಿರೋ ರೀತಿಯೇ ಅಗಾಧವಾದ್ದು. ಮುಂಚೆ ಬರ್ತಿತ್ತು, ಅದೇ ಇದರಲ್ಲಿ ಏನೋ ಹೇಳ್ತಾರೆ, ಅದಕ್ಕೆ ಒಂದು ಬ್ಲಾಕ್ ಮಾಡಿಕೊಂಡು ಬರೋವಂಥ ಚಿತ್ರ ಬರ್ತಿತ್ತು ಅಷ್ಟೇ. ಆದರೆ ಈಗೇನಾಗಿದೆ ಅಂತಂದರೆ, ಒಳ್ಳೆಯ ಛಾಯಾಗ್ರಾಹಕರು ಬೇರೆ ಬೇರೆ ರೀತಿಯಲ್ಲಿ ಡಿಸ್ಕಸ್ ಮಾಡಿ ಅದನ್ನು ತಂದು ಹೊರಗಡೆ ತಂದು ಮಾಡೋವಂಥದ್ದು ನಾವು ನೋಡಿದ್ದೀವಿ. ಬೇಕಾದ ಕಥೆಗಳನ್ನ ಹೇಳ್ಬೋದು. ಹಾಗೆ ಬಂದಿರೋದ್ರಿಂದ ಇಡೀ ಒಂದು ಸಮಾಜವನ್ನೇ ಮತ್ತೊಂದು ರೀತಿಯಲ್ಲಿ ಇಂಪ್ರೂವೈಸ್ ಮಾಡೋದಕ್ಕೋ ಮತ್ತೊಂದು ಪರಿಣಾಮಕಾರಿಯಾಗಿ ಅದನ್ನು ಇಂಪ್ರೂವೈಸ್ ಮಾಡಲಿಕ್ಕೂ ಕಾರಣಗಳಾಗಿದ್ದು ಪತ್ರಿಕೋದ್ಯಮದ ಮುಖಾಂತರ ಅಂತ ನನಗನ್ನಿಸುತ್ತೆ. ಛಾಯಾಗ್ರಹಣದ, ಛಾಯಾಚಿತ್ರಗಾರರಿಂದ, ಪತ್ರಿಕೋದ್ಯಮರಿಂದ. ಈ TS ಸತ್ಯನಾರಾಯಣ ಅಂಥವ್ರು ಇನ್ನೂ ತುಂಬ ಜನ ಇದ್ದಾರೆ. ಯಜ್ಞ ಅವರಿದ್ದಾರೆ ಮಂಗಳೂರಲ್ಲಿ, ಅವರು ಕೂಡ ಅಷ್ಟೇ. ಆಸ್ಟ್ರ ಮೋಹನ್ ಅವರು ಯಂಗೆಸ್ಟ್ ಪರ್ಸನ್ ಇನ್ ದಿ ಹೋಲ್ ಲಾಟ್, ಬಹಳ ಒಳ್ಳೆಯ ಚಿತ್ರಗಳನ್ನು ಮಾಡಿದ್ದಾರೆ. ಈ ಥರ ಪತ್ರಿಕೋದ್ಯಮದಲ್ಲಿ ಕೂಡ ಬರೀ ಒಂದು ಫೋಟೋ ತೆಗೆದು ಅದು ಬರೋದು, ನನ್ನ ಹೆಸರು ಬಂತು, ಕೆಳಗಡೆ ನನ್ನ ಹೆಸರಿದೆ ಅಂತ ಹೇಳೋದು ಕಮ್ಮಿ. ಏನೋ ಒಂದು 4 ಜನಕ್ಕೆ ಅದು ಉಪಯೋಗ ಆಗಬೇಕು, ಇಡೀ ಒಂದು ಸಮಾಜದ ಪರಿವರ್ತನೆಗೆ ಕಾರ್ಯ ಆಗಬೇಕು ಅನ್ನುವ ಒಂದು ಉದ್ದೇಶ ಇಟ್ಕೊಂಡು ತುಂಬ ಜನ ಛಾಯಾಚಿತ್ರಕಾರರು, ಅಂದರೆ ಛಾಯಾಪತ್ರಿಕೋದ್ಯಮ ನಡೆದಂಥವ್ರು ಅದನ್ನೇ ಒಂದು ತಮ್ಮ ಪ್ರವೃತ್ತಿಯನ್ನಾಗಿ ಅಷ್ಟೇ ಅಲ್ಲದೆ ತಮ್ಮ ವೃತ್ತಿಯನ್ನಾಗಿ ತಗೊಂಡವರು ಬಹಳ ಕೆಲಸ ಮಾಡಿದ್ದಾರೆ, ಇವತ್ತು ಮಾಡ್ತಾ ಇದ್ದಾರೆ. ಅದು ಮುಂದುವರಿಯಬೇಕು ಅಂತ ನನ್ನ ಆಸೆ. ಪತ್ರಿಕೋದ್ಯಮದ ಕಚೇರಿಯಲ್ಲಿ ಒಂದು ನ್ಯೂಸ್ನ ಬದಲಿಗೆ ಒಂದು ಫೋಟೋ ಪ್ರಕಟ ಆದರೆ ಅದು ಅಷ್ಟೇ ಸಮರ್ಥವಾಗಿ ಸುದ್ದಿ ಅನ್ನೋದು ಪ್ರತಿನಿಧಿಸುವುದಕ್ಕೆ ಸಾಧ್ಯ. ಸಂವಹನ ಮಾಡಿದ್ದು ಕೆಲವೊಮ್ಮೆ ಪೂರ್ಣ ನ್ಯೂಸಿನ ಅಗತ್ಯ ಇರುವುದಿಲ್ಲ, ಪೂರ್ಣ ವರದಿಯನ್ನು ಪ್ರಕಟಿಸುವ ಅಗತ್ಯ ಇರುವುದಿಲ್ಲ. ಒಂದು ಫೋಟೋ ಬರೆದು ಒಂದು ಕ್ಯಾಪ್ಷನ್, ಈ ಪರಂಪರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಉದ್ದಕ್ಕದು ಬೆಳೆದು ಬಂದಿದೆ. ಪತ್ರಿಕೆಗಳಲ್ಲಿ ಫೋಟೋಗೆ ತುಂಬ ಇಂಥದ್ದು ಪ್ರಾತಿನಿಧ್ಯ ಸಿಕ್ಕಿದೆ ಅಂತ ಹೇಳ್ಬೋದು. ನಾನು ಮುಂದಿನ ಪ್ರಶ್ನೆ ಇವರು ಅನಿತಾ ಅವರಿಗೆ ಕೇಳ್ತೇನೆ. ಈ ನಾವು ಎಬ್ಸ್ಕ್ಯೂರ್ ಕ್ಯಾಮರಾದ ಬಗ್ಗೆ ಮಾತಾಡ್ತೀವಿ, ಅಂದರೆ ಒಂದು ಕೊಠಡಿಯಲ್ಲಿ ಫೋಟೋಗ್ರಫಿಯ ಏನು ಕೆಲಸಗಳಾಗ್ತವೆ ಆ ಕೊಠಡಿಗೆ ಸೀಮಿತವಾದ್ದು. ಅಥವಾ ನಾವು ಸ್ಟುಡಿಯೋ ಬಗ್ಗೆ ಮಾತಾಡ್ತೀವಿ, ಆಗ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ವಿಚಾರಗಳು ಇವೆಲ್ಲ. ಒಂದು ಕ್ಯಾಮರಾ, ಒಂದು ಸ್ಟುಡಿಯೋ ಅಥವಾ ಒಂದು ಕೊಠಡಿ, ಒಂದು ಡಾರ್ಕ್ ರೂಮ್, ಇವೆಲ್ಲ. ಆದರೆ ನಾವು ಮುಂದೆ ಬರ್ತಾ ಸೊಸೈಟಿ ಅಂತ ಮಾತಾಡ್ತೀವಿ, ಅಂದರೆ ಒಂದು ಸಂಘಟನೆಯಾಗಿ ಈ ಫೋಟೋಗ್ರಾಫರ್ಸ್ ಒಂದು ಸಂಘಟನೆ ಅಂತ ನಾವು ಬೆಳೆಸ್ಕೊಂಡು ಬಂದೀವಿ. ನಾನು ನಿಮಗೆ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಯೂತ್ ಫೋಟೋಗ್ರಫಿ ಸೊಸೈಟಿಯ ಕಾರ್ಯನಿರ್ವಾಹಕ ಮಂಡಳಿಯಲ್ಲಿ ಸದಸ್ಯರಾಗಿ ಹೊಣೆಯನ್ನು ವಹಿಸ್ತಾ ಇದ್ದೀರಿ. ಸೊ ಕರ್ನಾಟಕದಲ್ಲಿ ಒಂದು ಸಂಘಟನಾತ್ಮಕವಾಗಿ ಈ ಫೋಟೋಗ್ರಾಫರ್ಸ್ ಒಂದು ಫೋಟೋಗ್ರಫಿಯ ಒಂದು ಬೆಳವಣಿಗೆ, ಅಂದರೆ
ಫೋಟೋಗ್ರಾಫರ್ಸ್ ಹೇಗೆ ಸಂಘಟನೆಗಳನ್ನು ಕಟ್ಟಿಕೊಂಡ್ರು ಇದರ ಬಗ್ಗೆ, ಅಥವಾ ಯೂತ್ ಫೋಟೋಗ್ರಫಿ ಸೊಸೈಟಿ ಹೇಗೆ ಬೆಳೆದು ಬಂತು, ಇದನ್ನೊಂದು ಹೇಳ್ಬೋದಾ? ನಮ್ಮ ಐ ಟಿನಲ್ಲಿ ನಾವು ಒಂದು ಯೂಶಲಾಗಿ ಒಂದು ಎಕ್ಸಾಂಪಲ್ ಕೊಡ್ತೀವಿ. ಒಂದು 10 ಜನ ಒಟ್ಟಿಗೆ ಸೇರಿ ಎಲ್ಲರೂ ಒಂದೊಂದು ಐಡಿಯಾ ಕೊಟ್ಟರೆ 10 ಜನದ ಹತ್ರನೂ 10 ಐಡಿಯಾಗಳಿರುತ್ತವೆ. ಒಬ್ಬರೇ ಇದ್ದರೆ ಮುಂದೆ ಬರೋಕ್ಕಾಗಲ್ಲ. ಸೊ ಸಂಘಟನೆಗಳು ಮುಂದೆ ಬರಬೇಕು, ಅಥವಾ ಈ ಕಲೆನೇ ಮುಂದೆ ತರಬೇಕು ಅಂದರೆ ಸಂಘಟನೆಗಳು ಮುಖ್ಯ. ಸೊ ಇದೇ ಥರ ಆಗಲೇ ರಾಜಾರಾಮ್ ಸರ್ ಹೇಳಿದ್ದಾರೆ ಯಾವ ಥರ ಇದು ನಮ್ಮ ಯೂತ್ ಫೋಟೋಗ್ರಫಿಕ್ ಸೊಸೈಟಿ ನಿರ್ಮಾಣ ಆಯಿತು ಅಂತ. ಸೊ ಆವಾಗ ನಮ್ಮಲ್ಲಿ ತುಂಬ ಕಡಿಮೆ ಜನ ಸದಸ್ಯರು ಇದ್ದರು ಶುರುವಾದಾಗ. ಬಟ್ ಇವಾಗ ಸದ್ಯಕ್ಕೆ ನಮ್ಮಲ್ಲಿ 750ಕ್ಕೂ ಜನ ಸದಸ್ಯರಿದ್ದಾರೆ. ಸೊ ನಾವು ಏನು ಮಾಡ್ತೀವಿ ಅಲ್ಲಿ ಅಂತ ಹೇಳಿದ್ರೆ, ತುಂಬ ಈ ಕಲೆಗೆ ಯಾವ್ಯಾವ ರೀತಿ ಪ್ರೋತ್ಸಾಹ ಕೊಡ್ಬೋದು, ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತೀವಿ. ಇವಾಗ ಅದು ತರಬೇತಿಗಳಾಗಿರ್ಬೋದು, ಅಥವಾ ವರ್ಕ್ಶಾಪ್ಗಳಾಗಿರ್ಬೋದು, ಅಥವಾ ಪ್ರದರ್ಶನಗಳು, ಸ್ಪರ್ಧೆಗಳು, ಇದ್ರ ಮೂಲಕ ನಾವು ಪ್ರೋತ್ಸಾಹ ಕೊಡ್ತೀವಿ ಕಲೆಗೆ. ಸೊ ಈ ಥರ ಮುಂಚೆಯಿಂದನೂ ಅಷ್ಟೇ ನಾವು ಇವಾಗ ಸ್ಪರ್ಧೆಗಳು ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಎರಡರಲ್ಲೂ ನಾವು ಸ್ಪರ್ಧೆಗಳು ಆಯೋಜಿಸ್ತೀವಿ. ನಮ್ಮ ಸದಸ್ಯರಿಗೆ ಕೂಡ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು, ಹೊರಗಿನವರು ಮಾಡ್ಬೋದು. ಸೊ ಅವರು ಅವಾಗ ಏನಾಗುತ್ತೆ ಅಂದರೆ ಅವ್ರು ಮಾಡಿರೋ ಕೆಲಸಕ್ಕೆ, ಅವರ ವರ್ಕ್ಸ್ಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಕ್ಸ್ಪೋಜರ್ ಸಿಗುತ್ತೆ. ಅವ್ರಿಗೊಂಥರ ವೇದಿಕೆ ಆಗುತ್ತೆ ಅವರು ಕಲೆನೇ ಪ್ರದರ್ಶನ ಮಾಡೋದಕ್ಕೆ. ಸೊ ಇದು ಈ ಥರದ್ದೊಂದು ಇಟ್ಕೊಂಡಿದ್ದೀವಿ. ಇದಲ್ದಲೇ ನಾವು ಪ್ರಖ್ಯಾತ ಛಾಯಾಗ್ರಾಹಕರು ಇವ್ರನ್ನೆಲ್ಲ ಕರೆದ್ಬಿಟ್ಟು ನಾವು ಅವ್ರಿಗೆ ಇದು ಯಾವ ಥರ ಏನು ಮಾಡ್ಬೋದು, ಯಾವುದು ಹೊಸ ಥರ ಇದು ಛಾಯಾಚಿತ್ರಕಲೆ ಮಾಡ್ಬೋದು, ಈ ಥರ ಎಲ್ಲ ನಾವು ಅವ್ರಿಗೆ ಹೇಳ್ಕೊಡ್ತೀವಿ. ಸೊ ಇದಲ್ದಲೇ ನಮ್ಮದು ಅದೇ ಪ್ರದರ್ಶನಗಳು ಅಂತ ಹೇಳಿದ್ನಲ್ಲ, ಅದು ನಾವು ಸುಮಾರು ಸದಸ್ಯರುಗಳಿಗೂ ಕೂಡ ಮಾಡ್ತೀವಿ. ಇನ್ಫ್ಯಾಕ್ಟ್ ಇದು ಇನ್ನು 2 ವಾರದಲ್ಲಿ ಆಗಸ್ಟ್ 23, 24 ಈ ವರ್ಲ್ಡ್ ಫೋಟೋಗ್ರಫಿ ಡೇ ಅಂತ ಹೇಳಿದ್ರಲ್ಲ ರಾಜಾರಾಮ್ ಸರು, ಆಗಸ್ಟ್ 19 ಬರುತ್ತೆ. ಅದ್ರ ಸಲುವಾಗಿ ನಾವು ಪ್ರತಿ ವರ್ಷವೂ ಒಂದು ವರ್ಲ್ಡ್ ಫೋಟೋಗ್ರಫಿ ಡೇ ಎಕ್ಸಿಬಿಷನ್ ಅಂತ ಮಾಡ್ತೀವಿ ಚಿತ್ರಕಲಾ ಪರಿಷತ್ತಲ್ಲಿ. ಸೊ ಎಲ್ಲ ಸದಸ್ಯರದು ಫೋಟೋಗಳನ್ನೇ ಅಲ್ಲಿ ಪ್ರದರ್ಶನ ಮಾಡ್ತೀವಿ. ಈ ಸಲ ಪ್ಯಾನೋರಮಾ ಅಂತ ಥೀಮ್ ಮಾಡಿದ್ದೀವಿ. ಸೊ ಒಂದೊಂದು ವರ್ಷ ಒಂದೊಂದು ಥರ, ಯಾಕೆಂದರೆ ಎಲ್ಲ ರೀತಿಲೂ ಬೆಳಿಬೇಕು ನಮ್ಮ ಸದಸ್ಯರು. ಸೊ ಅದು ಲಾಸ್ಟ್ ಇಯರು ಇದು ಸ್ಕ್ವೇರ್ ಇಟ್ ಅಪ್ ಅಂತ ಮಾಡಿದ್ವಿ. ಸೊ ನೀವು ಯಾವುದೇ ಥೀಮ್ ಆದರೂ ತೊಗೊಳ್ಳಿ, ಬಟ್ ಅದನ್ನೇ ನೀವು ಚೌಕಟ್ಟಿನ ರೀತಿಯಲ್ಲಿ ಅದನ್ನು ಮಾಡಬೇಕು ಅಂತ. ಈ ಸತಿ ಪ್ಯಾನೋರಮಾ ಅಂತ ಮಾಡ್ತಾಯಿದ್ದೀವಿ. ಸೊ ಒಂದು ಸತಿ ಕಪ್ಪು ಬಿಳುಪು ಅಂತ ಮಾಡಿದ್ವಿ. ಸೊ ಈ ಥರ ಎಲ್ಲರಿಗೂ ಪ್ರೋತ್ಸಾಹ ಸಿಗುತ್ತೆ. ಬೇರೆಯವ್ರ ಚಿತ್ರಗಳನ್ನ ನೋಡಿದಾಗಲೂ ಕೂಡ ಅವ್ರಿಗೆ ತಮ್ಮದೇ ಯಾವ ಥರ ಇಂಪ್ರೂವ್ ಆಗ್ಬೋದು ಅನ್ನೋ ಅರಿವು ಕೂಡ ಮೂಡುತ್ತೆ. ಇದಲ್ದಲೇ ನಮ್ಮಲ್ಲಿ ಒಂದು ವಿಶ್ಲೇಷಣಾ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಅದು ನಾವು ಇನ್ಫ್ಯಾಕ್ಟ್ ಪ್ರತಿ ತಿಂಗಳು ನಮ್ಮ ಯೂತ್ ಫೋಟೋಗ್ರಫಿಕ್ ಸೊಸೈಟಿಲಿ 3 ಮೀಟಿಂಗ್ಗಳು ಇದ್ದೇ ಇರುತ್ತೆ. 2 ಆನ್ಲೈನು. ಇವಾಗ ಕೋವಿಡ್ ಆದ ನಂತರ ಏನಾಗಿದೆ ಅಂತ ಹೇಳಿದ್ರೆ ಆನ್ಲೈನ್ ಎಲ್ಲ ಎಷ್ಟೊಂದು ಆನ್ಲೈನ್ ಆಗೋಕ್ಕೆ ಶುರುವಾಗಿದೆ, ಎಲ್ಲ ವರ್ಚುವಲ್ ಆಗಿ ಮಾಡ್ತೀವಿ. ಇದರಿಂದ ನಮಗೆ ಆ್ಯಕ್ಚುಲಿ ಸಹಾಯನೇ ಆಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಮುಂಚೆ ಏನಕ್ಕಾದರೂ ನಾವು ಫೇಸ್ ಟು ಫೇಸೇ ಮಾಡಬೇಕಾಗಿತ್ತು, ಬೇರೆ ವಿಧಿ ಇರಲಿಲ್ಲ. ಇವಾಗ ಈ ಕೋವಿಡ್ ಆದಮೇಲಿಂದ ಎಲ್ಲ ಆನ್ಲೈನ್ ಆಗ್ತಾಯಿದೆ. ನಾವು ನಮ್ಮ ರೀಚ್ ಏನಿದೆ ತುಂಬ ಜಾಸ್ತಿ, ಅಂದರೆ ವಿಶ್ವದಾದ್ಯಂತ ಎಲ್ಲಿ ಯಾರನ್ನೇ ಯಾವ ಕೋಣೆಯಿಂದ ಬೇಕಾದ್ರೂ ಕರೆದ್ಬಿಟ್ಟು ನಾವು ಅವ್ರಿಗೆ ಮಾತಾಡೋಕ್ಕೆ ಹೇಳ್ಬೋದು. ನಮ್ಮ ಸದಸ್ಯರಿಗೆ ಎಲ್ಲ ಏನೋ ಅನುಕೂಲ ಮಾಡಿಕೊಡ್ಬೋದು. ಸೊ ಇವಾಗ 3 ಕಾರ್ಯಕ್ರಮಗಳಿರುತ್ತೆ ತಿಂಗಳಿಗೆ ನಮ್ಮಲ್ಲಿ. ಸೊ 2 ಆನ್ಲೈನ್ ಇರುತ್ತೆ, ಒಂದು ಅಲ್ಲೇ ನಮ್ಮದು ಸ್ಟೇಟ್ ಯೂತ್ ಸೆಂಟರಲ್ಲಿ ನಮ್ಮ ಆಫೀಸ್ ಇರೋದು. ಸೊ ಅಲ್ಲಿ ಆ ಹಾಲಲ್ಲಿ ಒಂದು ಪ್ರೋಗ್ರಾಮ್ ಇರುತ್ತೆ. ಇನ್ಫ್ಯಾಕ್ಟ್ ಇವತ್ತು ಬೆಳಗ್ಗೆ ಕೂಡ ಒಂದು ತಾಂತ್ರಿಕವಾಗಿರೋ ಒಂದು ಕಾರ್ಯಕ್ರಮ ಇತ್ತು. ಲೆನ್ಸ್ನೆಲ್ಲ ಯಾವ ಥರ ಚೆಕ್ ಮಾಡೋದು ಆ ಥರದ್ದೆಲ್ಲ ಒಂದಿತ್ತು. ಸೊ ಬೇರೆ ಬೇರೆ ಥರ ನಾವು ಕಾರ್ಯಕ್ರಮಗಳನ್ನೇ ಮಾಡಿಕೊಡ್ತಾ ಇದ್ದೀವಿ. ಸೊ YPS ಬಗ್ಗೆ ಒಳ್ಳೆ ಮಾಹಿತಿಯನ್ನು ನೀವು ಕೊಟ್ಟಿದ್ದೀರಿ. ಇದರ ಜೊತೆ ಅದು ಬೆಂಗಳೂರು ಕೇಂದ್ರಿತವಾದ ಒಂದು ಸಂಸ್ಥೆ. ಅದೇ ರೀತಿ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಇರಲಿ, ಈಗ ನಾವು ಪತ್ರಿಕೆಯಲ್ಲಿ ನಾನು ಕೆಲಸ ಮಾಡಿರುವ ಸಾಕಷ್ಟು ಮಂದಿ ಬೇರೆ ಬೇರೆ ಊರಿನ ಫೋಟೋಗ್ರಾಫರ್ಸ್ ಎಲ್ಲ ನಮಗೆ ಫೋಟೋಗಳನ್ನು ಕಳಿಸಿಕೊಡ್ತಾ ಇದ್ರು. ಅಲ್ಲಿ ಒಂದು ಫೋಟೋಗ್ರಫಿಯ ಸಂಸ್ಥೆಗಳನ್ನು ಕಟ್ಟಿ, ಅಂದರೆ ಕರ್ನಾಟಕದಾದ್ಯಂತ ಸಣ್ಣ ಸಣ್ಣ ಸಂಸ್ಥೆಗಳಿವೆ. ಬಟ್ ನಿಮ್ಮ YPS ಬೆಂಗಳೂರಿನ ಈ ಸಂಸ್ಥೆ ಬಹಳ ಮುಂಚೂಣಿಯಲ್ಲಿದೆ, ಸಾಕಷ್ಟು ಯುವ ಛಾಯಾಚಿತ್ರಗಾರರನ್ನು ಪ್ರೋತ್ಸಾಹಿಸ್ತಾ ಬಂದಿದೆ. ನಾನು ಒಂದು ಮಾತು ರಾಜಾರಾಮ್ ಸರ್ ಬಗ್ಗೆ ಹೇಳಿ ಮುಂದಿನ ಪ್ರಶ್ನೆಗೆ ಬರ್ತೀನಿ. ಒಂದು ಸಾಗರ್ ಫೋಟೋಗ್ರಫಿ ಸೊಸೈಟಿ ಅಂತ ಒಂದು ಕಟ್ಟಿಕೊಂಡಿದ್ರು ಅವರು. ಅಲ್ಲಿ ಅವರ ಸಮಾನಾಸಕ್ತರನ್ನು ಸೇರಿಸಿಕೊಂಡು ಅಲ್ಲಿ ಆ ಹಳ್ಳಿಯಲ್ಲಿ ಅವರು ಒಂದು ಸಲ ಒಂದು ಫೋಟೋಗ್ರಫಿ ಕಾರ್ಯಾಗಾರವನ್ನು ಮಾಡಿದರು. ಇದು 10-15 ವರ್ಷದ ಹಿಂದೆ.
ಭಾಳ ಸಕ್ರಿಯರಾಗಿ ಅಲ್ಲಿ ಸಂಘಟನೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದರು ರಾಜಾರಾಮ್ ಅವರೇ. ನಾನು ಆ ಕಾರ್ಯಾಗಾರದಲ್ಲಿ ಭಾಗವಹಿಸಿದ ನೆನಪಾಗ್ತಾ ಇದ್ದೆ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ, ಹಳ್ಳಿಗಳಲ್ಲಿ ಕೂಡ ಅಥವಾ ನಾವು ಏನು ಮಲೆನಾಡು ಅಥವಾ ದೂರದ ಪಟ್ಟಣದಿಂದ ದೂರದ ಪ್ರದೇಶಗಳಲ್ಲಿ ಕೂಡ ಈ ಫೋಟೋಗ್ರಫಿ ಭಾಳ ಫೋಟೋಗ್ರಾಫರ್ಸ್ ಭಾಳ ಸಕ್ರಿಯರಾಗಿ ಇದ್ದಾರೆ ಅನ್ನೋದ ಮಾತನ್ನು ನಾವು ಸೇರಿಸ್ಕೊಳ್ಬೇಕು. ನಾನು ಮುಂದಿನ ಪ್ರಶ್ನೆ ರಿಚಾ ಅವರಿಗೆ ಕೇಳ್ತಾ ಇದ್ದೀನಿ. ಈ ಎಲ್ಲ ಇದರಲ್ಲಿ ಒಂದು ರೀತಿಯ ಸರಳವಾದ ವಿಭಾಗೀಕರಣ ಇದೆ. ಫಾರ್ ಎಕ್ಸಾಂಪಲ್ ಗಂಭೀರ ಸಾಹಿತ್ಯ, ಜನಪ್ರಿಯ ಸಾಹಿತ್ಯ ಅಂತ, ಆರ್ಟ್ ಮೂವಿ, ಜನಪ್ರಿಯ ಸಿನಿಮಾ ಅಂತ, ಈ ರೀತಿ. ಈಗ ನಾವು ಫೋಟೋಗ್ರಾಫರ್ಸ್ ಅಥವಾ ಫೋಟೋಗ್ರಫಿ ಅಂತ ಮಾತನಾಡುವಾಗ ಆರ್ಟ್ ಫೋಟೋಗ್ರಫಿ ಬಗ್ಗೆ ಮಾತಾಡ್ತೀವಿ. ಈ ಒಂದು ಅದು ಈ ಫೋಟೋಗ್ರಫಿಯನ್ನು ಜೀವನೋಪಾಯ ಮಾಡಿದಂತಹ ಒಂದಷ್ಟು ಮಂದಿ ಇದ್ದಾರೆ. ಅವರು ಬೇರೆ ಬೇರೆ ರೀತಿಯಲ್ಲಿ. ಈಗ ಸರಳವಾಗಿ ಹೇಳೋದಿದ್ರೆ ಒಂದು ಮದುವೆಗೆ ಹೋಗಿ ಆ ಫೋಟೋಗಳನ್ನು ತೆಗೆಯೋದು. ಈ ವಿಭಾಗ ಏನಿದೆ ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತದೆ? ಮತ್ತು ಕರ್ನಾಟಕದಲ್ಲಿ ಈ ಒಂದು ಇನ್ಕ್ಲೂಸಿವ್ ಆಗಿ ನೀವು ಅದನ್ನು ಹೇಗೆ ನೋಡ್ಬೋದು ಅಂತ. ನನಗೆ ಆ್ಯಕ್ಚುಲಿ ವಿಭಾಗದಲ್ಲಿ ಅಷ್ಟೊಂದು ನಂಬಿಕೆ ಇಲ್ಲ. ಹೌದು, ಇದು ನಿರ್ದಿಷ್ಟವಾದ ಆಯಾಮಗಳಲ್ಲಿ ಹೆಸರು ಮಾಡ್ಕೊಂಡಿರೋರು ಇದ್ದಾರೆ. ಇವಾಗ ವೈಲ್ಡ್ ಲೈಫ್ ಫೋಟೋಗ್ರಫಿಯಲ್ಲಿ ಕೃಪಾಕರ್ ಸೇನಾನಿ ಅವರಿದ್ದಾರೆ, ಮತ್ತು ಪರಿಸರದ ಮೇಲೆ ಕೆಲಸ ಮಾಡಿರೋದಂಥ ಸಂದೇಶ್ ಕಡೂರ್ ಮತ್ತು ಆರ್ತಿ ಕುಮಾರ್ ರಾವ್ ಅಂತ ಇದ್ದಾರೆ. ಬಟ್ ಬಹಳಷ್ಟು ಜನ ಫೋಟೋಗ್ರಫರ್ಸ್ ಇರೋರು ಬೇರೆ ಬೇರೆ ಆಯಾಮಗಳಲ್ಲಿ ಪ್ರಯೋಗಗಳು ಮಾಡಿದ್ದಾರೆ ಅಂಥದ್ದು. ಕೆಲವರು ಸ್ಟ್ರೀಟ್ ಫೋಟೋಗ್ರಫಿ, ಕೆಲವರು ನೇಚರ್ ಫೋಟೋಗ್ರಫಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಗುರುತಿಸ್ಕೊಂಡಿರ್ತಾರೆ. ಬಟ್ ಒಟ್ಟಾರೆಯಾಗಿ ಅವರ ದೃಷ್ಟಿ ಏನಿರ್ತದೆ ಅದು ಒಂದು ಫೋಕಸ್ಡ್ ಆದ ಒಂದು ಫೋಟೋ ಒಂದು ಚೌಕಟ್ಟಿನ ಒಳಗೆ ಇರ್ತದೆ ಅಂತ ಒಂದು. ಹೌದು, ಅಂದರೆ ನಾನೇನು ಹೇಳ್ತಾ ಇದ್ದೇನೆ ಅಂತಂದರೆ, ನಾವು ನಾವು ಒಂದೇ ರೀತಿಯ ಫೋಟೋಗ್ರಫರ್ ಅಂತ ಗುರ್ತಿಸ್ಕೊಂಡಾಗ ಅದು ಸ್ವಲ್ಪ ನಮ್ಮನ್ನು ನಾವೇ ಲಿಮಿಟ್ ಮಾಡ್ಕೋತೀವಿ ಅಂತ ಅನಿಸುತ್ತೆ. ಇವಾಗ ನಾನು ಫೋಟೋಗ್ರಫಿ ಸ್ಟಾರ್ಟ್ ಮಾಡಿಕೊಂಡಾಗ ನಾನು ಎಲ್ಲ ಥರದ ಅಸೈನ್ಮೆಂಟು ತೊಗೋತಾ ಇದ್ದೆ. ವೆಡ್ಡಿಂಗ್ ಆಗಲಿ, ಇವೆಂಟ್ ಆಗಲಿ, ಪರ್ಫಾರ್ಮೆನ್ಸ್ ಆಗಲಿ. ಬಟ್ ನನಗೆ ಆ್ಯಕ್ಚುಲಿ ಆಸಕ್ತಿ ಇದ್ದಿದ್ದು ಡಾಕ್ಯುಮೆಂಟ್ರಿ ಫೋಟೋಗ್ರಫಿಯಲ್ಲಿ. ಬಟ್ ನಾನು ಈ ಬೇರೆ ಬೇರೆ ರೀತಿಯ ಫೋಟೋಗ್ರಫಿ ಮಾಡೋದ್ರಿಂದ ನನಗೆ ತುಂಬ ಕಲಿಯೋಕ್ಕೆ ಸಿಕ್ತು. ಇವಾಗ ನಾನು ಯಕ್ಷಗಾನದ ಸೀರೀಸ್ ಮಾಡೋವಾಗ ಅದೇ ಟೈಮಲ್ಲಿ ನಾನು ತುಂಬ ವೆಡ್ಡಿಂಗ್ ಫೋಟೋಗ್ರಫಿನೂ ಮಾಡ್ತಾಯಿದ್ದೆ. ಸೊ ಈ ಮದುವೆ ಹೆಣ್ಣದು ಹೇಗೆ ಫೋಟೋ ತೆಗಿತೀವೋ ಆ ಥರದ್ದು ಸ್ಟೈಲ್ ತೊಗೊಂಡು ಯಕ್ಷಗಾನದ ಆರ್ಟಿಸ್ಟ್ಸ್ನ ಫೋಟೋಗ್ರಾಫ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅಂತ ಆ ಡಾಕ್ಯುಮೆಂಟ್ರಿ ಸ್ಟೈಲ್ ತೊಗೊಂಡು ನಾವು ವೆಡ್ಡಿಂಗ್ ಫೋಟೋಗ್ರಫಿನಲ್ಲಿ ಯೂಸ್ ಮಾಡಿದ್ರೆ ಅದು ಹೇಗೆ ಕಂಡು ಬರುತ್ತೆ ಅಂತ ಆ ಥರ ನಮಗೆ ತುಂಬ ಸಾಧ್ಯತೆಗಳು ಓಪನ್ ಆಗುತ್ತೆ, ನಾವು ಒಂದೇ ಮಾರ್ಗ ಒಂದೇ ರೀತಿ ನೋಡದೇ ಇದ್ರೆ ಅಂತ. ಮತ್ತು ಈ ಥರ ವರ್ಗೀಕರಣ ಒಂದು ಫಾಲ್ಸ್ ಹೈರಾರ್ಕಿನ ಕ್ರಿಯೇಟ್ ಮಾಡುತ್ತೆ ಅಂತ ಅನಿಸುತ್ತೆ ನನಗೆ. ಒಂದು ಕಡೆ ಗಂಭೀರವಾದ ಕಲೆ, ಇನ್ನೊಂದು ಕಡೆ ಜನಪ್ರಿಯ ಕಲೆ ಅನ್ನೋದು ಎರಡು ಗುಂಪು ಮಾಡುತ್ತೆ. ಅದು ಆ್ಯಕ್ಚುಲಿ ನಾವು ಆ ಥರ ನೋಡ್ದೇ ಫೋಟೋಗ್ರಫಿ ಒಂದು ಸಂಪೂರ್ಣವಾದ ಕಲೆ ಅಂತ ನೋಡೋದ್ರಲ್ಲಿ ಇನ್ನು ಫ್ರೀಡಮ್ ಇದೆ, ಇನ್ನು ಒಳ್ಳೆಯದು ಅಂತ ನಂಗೆ ಅನಿಸುತ್ತೆ. ನಾನು ಈ ಮಾತನ್ನು ಯಾಕೆ ಹೇಳಿದೆ, ಈಗ ವೆಡ್ಡಿಂಗ್ ಫೋಟೋಗ್ರಫಿ ಅಂತ ಅಂತೀವಿ ನಾವು ಬೇರೆ ಬೇರೆ, ಅದರಲ್ಲಿಯೂ ಈಗ ಭಾಳ ಚೆನ್ನಾಗಿ ಭಾಳ ವಿಭಿನ್ನವಾಗಿ ತೆಗೆಯೋರಿದ್ದಾರೆ. ಇದು ನಾನು ಜಸ್ಟ್ ಒಂದು ಸಮಕಾಲೀನವಾಗಿ ಹೇಗೆ ಇದೆ ಕಲೆ ಅನ್ನೋದ್ರ ಬಗ್ಗೆ ಹೇಳಿದ್ದು. ನಾನು ಇನ್ನು ಬಹುಶಃ ಕೆಲವು ಪ್ರಶ್ನೆಗಳನ್ನು ಭಾಳ ಕ್ವಿಕ್ಕಾಗಿ ಮಾಡಿಕೊಂಡು ಇದನ್ನು ಮುಗಿಸಿಬಿಡೋಣ. ರಾಜಾರಾಮ್ ಸರ್ ಅವರಿಗೆ ಇನ್ನೂ ಒಂದು ಕುತೂಹಲ ನಿಮ್ಮ ಬಗ್ಗೆ. ನೀವು ಈ ಹಳೆಯ ರೀತಿಯ ಕ್ಯಾಮರಾಗಳನ್ನೇ ಹಿಡ್ಕೊಂಡು ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಿದವರು. ಅಂದರೆ ನಾವೇನು ಹೇಳ್ತೀವಿ, ಆ ಪ್ರೋಸೆಸ್ ಏನಿದೆ ದೀರ್ಘವಾದ ಒಂದು ಪ್ರಕ್ರಿಯೆಯ ಮೂಲಕ. ಆದರೆ ಡಿಜಿಟಲ್ ಫೋಟೋಗ್ರಫಿ ಅಂದರೆ ಈ ಕ್ಯಾಮರಾ ಬರುವಾಗ, ಹೊಸ ರೀತಿಯ ಒಂದು ಕ್ಯಾಮರಾ ನಿಮ್ಮ ಕೈಗೆ ಬರುವಾಗ ಅದನ್ನು ಹೇಗೆ ಸ್ವೀಕರಿಸಿದ್ದೀರಿ ಅಂತ, ಅಂದರೆ ಈ ಬದಲಾವಣೆಗೆ ಹೇಗೆ ನೀವು ಒಗ್ಗಿಕೊಂಡ್ರಿ ಅಂತ ತಕ್ಷಣಕ್ಕೆ? ಬಹಳ ಮುಖ್ಯವಾದಂಥ ಪ್ರಶ್ನೆ. ನಾವೆಲ್ಲ ಹಳ್ಳಿಯಿಂದ ಬಂದವರು, ಬೇಸಿಕಲಿ ಚಡ್ಡಿ ಹಾಕ್ಕೊಂಡು ಪಂಚೆ ಉಟ್ಕೊಂಡು ಇದ್ದವರು. ಈಗ ಬದಲಾವಣೆ ಆಗಿದೆ. ನಾವು ಈಗ ಇಲ್ಲಿ ಬೆಂಗಳೂರಲ್ಲಿ ಹಾಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಈಗ ಇಲ್ಲಿಯ ಬದಲಾವಣೆಗೆ ನಾವು ಒಪ್ಕೊಳ್ಳೇಬೇಕಾಗ್ತದೆ. ಅದೇ ಥರದಲ್ಲೇ ನಾವು ಈಗ ಹಳೆ ಹಿಂಗೆ ಮಾಡ್ತಾಯಿದ್ದೆ, ರಾತ್ರಿ ಎಲ್ಲ ಬೆಳಗಾವರೆಗೂ ಫೋಟೋಗ್ರಫಿ ತೊಳೆಯೋದು, ಆಮೇಲೆ ಒಣಸ್ಕೊಳ್ಳೋದು, ಅದೆಲ್ಲ ಪೇಪರು ಅದೆಲ್ಲ ಕಳಿತೆ, ಹಾಗೆ ಮಾಡಲಿಕ್ಕೆ ಆಗಲ್ಲ. ಈಗ ಬೇರೆ ರೀತಿ ಇದೆ. ಆದರೆ ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೆಳವಣಿಗೆ, ಡೆವಲಪ್ಮೆಂಟ್ ಈಸ್ ಆಲ್ವೇಸ್ ಎ ಪ್ರೋಸೆಸ್ ಇನ್ ದಿ ಹೋಲ್ ವರ್ಲ್ಡ್.
ಇನ್ ಎವರಿ ಫೀಲ್ಡ್. ಮುಂಚೆ ಇದ್ದಂಗೆ ಇವತ್ತಿರಲ್ಲ. ನನ್ನ ಭಾಳ ಬೇಕಾದಂಥವ್ರು, ಭಾಳ ಆತ್ಮೀಯವಾಗಿ ವಿಶೇಷವಾಗಿ ಫೋಟೋಗ್ರಫಿಯನ್ನು ನಾವು ಅವರಿಂದನೇ ಹೆಚ್ಚು ಕಮ್ಮಿ ಡಿಪೆಂಡೆಂಟ್ ಆಗಿದ್ದವರೇ ಒಂದು ಸತಿ ಫಸ್ಟ್ ಡಿಜಿಟಲ್ ಒಂದು ಹೊಸರಲ್ಲಿ ಅವ್ರನ್ನ ಕರೆದಿದ್ದರು, ಪ್ರಿಂಟ್ ಹಾಕಿ ಮಾಡಿ ತೋರಿಸಿದರು. ಯಾಕಂದರೆ ಭಾಳ ಮುಖ್ಯವಾದಂಥ ವ್ಯಕ್ತಿಯವರು. ಅವ್ರೇನು ಹೇಳಿದ್ರು ಅಂತಂದರೆ, ನಾವೆಲ್ಲ ಹೋಗಿದ್ದೆ, ಕರೆದಿದ್ರು, ಏನು ಪ್ರಯೋಜನ ಇಲ್ಲ ರೀ ಅದು ಡಿಜಿಟಲ್ಲು, ಏನು ನಮಗೆ ನೋಡಿ ಪ್ರಿಂಟಿಂಗ್ ನಾನು ಮಾಡ್ತೀನಲ್ಲ, ಹಂಗೆ ಮಾಡಿದ್ರೆ ಮಾತ್ರ ಅದು ಪ್ರಿಂಟ್ ಆಗುತ್ತೆ, ಇದೆಲ್ಲ ಸುಮ್ಮನೆ ಕಲರ್ ನೀಲನೇ ಬರೋಲ್ಲ, ನಂಗೆ ಬೇಕಾದ ಬ್ಲೂ, ಅಲ್ಲಿ ಎಷ್ಟೋ ಬ್ಲೂ ಇದೆ, ಅದ್ರಾಗ ಇದೊಂದು ಬ್ಲೂ ಕೊಟ್ಬಿಡ್ತಾರೆ, ಅದು ಚೇಂಜ್ ಮಾಡೋಕ್ಕೂ ಆಗೋಲ್ಲ ನಾವು ಮಾಡೋದು, ಈ ಥರ ಎಲ್ಲ ಹೇಳಿಬಿಟ್ಟು ಇದು ನಿಲ್ಲಲ್ಲ, ಇದು ಸ್ವಲ್ಪ ದಿವಸ ಅಷ್ಟೇ ಇರುತ್ತೆ, ಇದು ಡಿಜಿಟಲ್ ಆಗಲ್ಲ ಅನ್ನೋದನ್ನು ಹೇಳಿದರು. ಆದರೆ ಕ್ರಮೇಣ ವಿತಿನ್ ಎ ಫ್ಯೂ ಇಯರ್ಸ್ ದಿ ಸೇಮ್ ಪರ್ಸನ್ ಹ್ಯಾಸ್ ಅಪ್ರಿಷಿಯೇಟೆಡ್ ದ process of digital and said that lot many things ನಾವು ಮೊದಲು ಕಷ್ಟಪಡ್ತಾ ಇದ್ವಿ ಒಂದೊಂದು ಕಲರ್ ತರಲಿಕ್ಕೆ, ಇಲ್ಲಿ ಒಂದು ಸ್ವಲ್ಪದ ಹೊತ್ತಿನಲ್ಲಿ ನಾವು ತಂದುಬಿಡ್ಬೋದು ಅಂತಂದರು. ಅಂದರೆ ಬೆಳವಣಿಗೆಗಳಿಗೆ ಇದೊಂದು ಮಾರ್ಗ. ಆದರೆ ಸಂಪೂರ್ಣವಾಗಿ ಅದಕ್ಕೆ ನಾವು ಗುಲಾಮರಾಗಬಾರ್ದು. ನಮ್ಮ ವೈಯಕ್ತಿಕ ಪ್ರಜ್ಞೆ, ಅದನ್ನೇ ಇವರು ಎಂಥವ್ರು ಭಾಳ ಸರಿಯಾಗಿ ಹೇಳಿದ್ರು. ಇವತ್ತು ಲೆನ್ಸಸ್ಸು ಅಂದರೆ ಏನು ಅಂತ ಯಾರಿಗೆ ಗೊತ್ತಿಲ್ಲ. EFIAP ಅಂತ ದೊಡ್ಡ ದೊಡ್ಡ ಮಾಡ್ಕೊಂಡಂಥ ನಮ್ಮ ಸ್ನೇಹಿತರಿಗೆ ಕೇಳೋಕ್ಕೆ ಹೋದರೆ ಲೆನ್ಸ್ನಲ್ಲಿ ಎಫ್ ನಂಬರ್ ಬರುತ್ತಲ್ಲ, ಅದು ಏನು ಮುಖ್ಯ ಅಂತ ಕೇಳಿದ್ರೆ ಹೇಳಲಿಕ್ಕೆ ಗೊತ್ತಾಗಲ್ಲ. ಅದು ಏನು ಎಫ್ ಪವರ್ ಅಂದರೆ ಏನು ಪವರು ಗೊತ್ತಿಲ್ಲ. ಬಟ್ EFIAP ಬಂದುಬಿಟ್ಟಿರುತ್ತೆ. ಇವತ್ತು ಇರೋದು AK ರಾಜು ಅಂತ, ಈ ಹನುಮಂತರಾವ್ ಅವರ ಭಾಳ ಕ್ಲೋಸ್ ಫ್ರೆಂಡ್ ರಿಲೇಟಿವ್, ಅವ್ರು ಹೇಗೆ ಕೊಡ್ತಾ ಇದ್ದಾರೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ, ಏನೇನೋ ಬರುತ್ತೆ. ಹೀಗೆ ಡಿಜಿಟಲ್ ಬಂದು ಹೊತ್ತಿನಲ್ಲಿ ಕೂಡ ಅನೇಕ ಬೆಳವಣಿಗೆಗಳನ್ನ ತೋರಿಸೋರು ಇದ್ದಾರೆ ಇವತ್ತು. ಅದರಿಂದ ನಾವು ಕಲ್ಕೋಬೇಕು, ಓಪನ್ ಮೈಂಡ್ ಬೇಕು. ಭಾಳಷ್ಟು ಸಾಧನೆಗಳು ಮಾಡ್ಬೋದು, ಡಿಜಿಟಲಲ್ಲಿ ಕೂಡ ಭಾಳಷ್ಟು ಮಾಡ್ಬೋದು. ನಾವು ಮ್ಯಾನ್ಯುವಲ್ ಮಾಡೋದಕ್ಕೆ ದಿವಸಗಟ್ಟಲೆ ತೊಗೋತಾ ಇದ್ವಿ, ಈ ಡಿಜಿಟಲಲ್ಲಿ ಬೇಗ ಮಾಡ್ಬೋದು. ಆದರೆ ಒಂದು ವಿಶೇಷವಾದ ಏನು ಹೇಳಬೇಕು ಇಷ್ಟಪಡ್ತೀನಿ ಇವತ್ತಿನ ಯುವ ಪೀಳಿಗೆ ಅವ್ರನ್ನ ಉದ್ದೇಶಿಸ್ಕೊಂಡು, ಅಂದರೆ ಅಷ್ಟಕ್ಕೆ ನಿಲ್ಲಿಸೋದು ಬೇಡ. ಇವತ್ತು ಬಂದುಬಿಟ್ಟಿದೆ, ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ಸುಮ್ಮನೆ ಇದ್ಬಿಡ್ಬೇಡಿ. ಫಸ್ಟು ಮ್ಯಾನ್ಯುವಲ್ ಕಲ್ತ್ಕೊಳ್ಳಿ, ಆಮೇಲೆ ಡಿಜಿಟಲಿಗೆ ಬನ್ನಿ. ಡಿಜಿಟಲಿಂದ ಮತ್ತೊಂದು ಇನ್ನಷ್ಟು ಬೇರೆ ಬೇರೆ ರೀತಿಯಲ್ಲಿ ಬೆಳವಣಿಗೆಗಳಿಗೆ ಅವಕಾಶ ಆಗುತ್ತೆ. ಅದರ ಕಲಾ ಪ್ರಜ್ಞೆ ಇದೆಯಲ್ಲ, ಕಲಾ ಪ್ರಜ್ಞೆ ಡಿಜಿಟಲಿಂದ ಬರೋಲ್ಲ. ಕಲಾ ಪ್ರಜ್ಞೆ ನೀವು ಬೆಳೆಸ್ಕೋಬೇಕು ಬೇರೆ ಬೇರೆ ರೀತಿಯಲ್ಲಿ, ಆವಾಗ ಮಾತ್ರ ನಿಮ್ಗೆ ಸಾಧ್ಯವಾಗುತ್ತೆ. ಅದರ ಬಗ್ಗೆ ಇವರು ಭಾಳ ಮಾಡಿದ್ದಾರೆ. ಅನಿತಾರವರು ಭಾಳ ಸಾಧನೆ ಮಾಡಿ ಇವತ್ತು ಡಿಜಿಟಲಲ್ಲೇ ಅವ್ರು ಶುರು ಮಾಡಿದ್ದು, ಡಿಜಿಟಲಲ್ಲೇ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ 2-3 ಪ್ರಶಸ್ತಿಗಳನ್ನೆಲ್ಲ ರಿಕಗ್ನಿಷನ್ಸ್ ತೊಗೊಂಡಿದ್ದಾರೆ. ಅದಕ್ಕೆ ನಾನು ಭಾಳ ಅವ್ರ ಬಗ್ಗೆ ಅಭಿಮಾನ ಯಾಕಿರುತ್ತೆ. ಒಂದೊಂದು ಪಿಕ್ಚರಲ್ಲಿ ಕೂಡ ನಿಮಗೆ ಕಲಾ ಪ್ರಜ್ಞೆ ಇರತಕ್ಕಂಥ ಪಿಕ್ಚರ್ ಹೊರಗೆ ಬರ್ತಾ ಇದೆ. ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂದರೆ ಅವ್ರಿಗೆ ಕಲಾ ಪ್ರಜ್ಞೆ ಇರೋದ್ರಿಂದ ಬೆಳೆಸ್ಕೊಂಡಿದ್ದಾರೆ. ಡಿಜಿಟಲಲ್ಲಿ ಮಾಡಿದ್ರು ಕೂಡ ಅವರೇನು ಫಿಲ್ಮ್ ತೊಗೊಂಡು ಮಾಡಿದ್ದಲ್ಲ ಫೋಟೋಗ್ರಫಿಯನ್ನು. ಆದರೆ ಡಿಜಿಟಲಲ್ಲಿ ಬೇಕಾದಷ್ಟು ಇಂಪ್ರೂವ್ಮೆಂಟಿಗೆ ಆಗತ್ತೆ. ಬಟ್ ಅದಕ್ಕೇನೆಂದರೆ ಅವರ ಮುಖ್ಯವಾದಂತಹ ಪ್ರಜ್ಞೆಗಳನ್ನ ಬೆಳೆಸ್ಕೊಳ್ತಾ ಹೋಗಬೇಕಾಗತ್ತೆ. ಅದು ಭಾಳ ಮುಖ್ಯ ಅಂತ ನನಗನ್ಸುತ್ತೆ. ಅನಿತಾ ಅವರು ಒಂದು ಪ್ರಶ್ನೆ ತಕ್ಷಣಕ್ಕೆ ಉತ್ತರಿಸ್ಬಿಡಿ. ಅಂದರೆ ಒಂದು ಕ್ಲೀಶೆಯಾದ ಮಾತು ಈಗ, ಅಂದರೆ ಎಲ್ಲ ಫೀಲ್ಡಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಈಗ ಇದ್ದಾರೆ ಅನ್ನುವಂಥದ್ದು. ಈಗ ನೀವು ಫೋಟೋಗ್ರಫಿ ಕ್ಷೇತ್ರದಲ್ಲಿ ಹೇಗಿದೆ ಅಂದರೆ ಮಹಿಳೆಯರ ಪಾಲ್ಗೊಳ್ಳುವಿಕೆ ಹೇಗಿದೆ ಅಂತ ಒಂದು ಸಣ್ಣದಾಗಿ ಒಂದು ಉತ್ತರ ಕೊಡು. ಇವಾಗ ಡೆಫಿನೆಟ್ ಆಗಿ ತುಂಬ ಜಾಸ್ತಿ ಆಗಿದೆ. ಮುಂಚೆ ಯಾರೂ ಆಚೆ ಬರ್ತಾ ಇರಲಿಲ್ಲ, ಸ್ಟುಡಿಯೋಲ್ಲಿ ಯಾರನ್ನೂ ನೋಡ್ತಾ ಇರಲಿಲ್ಲ. ಇವಾಗ ತುಂಬ ಜನ ಮಹಿಳೆಯರು ಈ ಛಾಯಾಚಿತ್ರ ಕಲೆಗೆ ಬಂದಿದ್ದಾರೆ. ಏನಂದರೆ ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಇವಾಗ ಎಲ್ಲಿ ನೋಡಿದ್ರು ಯಾವ ಇವೆಂಟ್ ಆದರೂ ಫೋಟೋಗ್ರಫಿ ಇಲ್ದಲೇ ಏನೂ ಮಾಡೋದೇ ಇಲ್ಲ ಜನ. ಎಲ್ಲದಕ್ಕೂ ಫೋಟೋಗ್ರಾಫರ್ ಬೇಕೇ ಬೇಕು. ಸೊ ಇವಾಗ ಲಾಸ್ಟ್ ಮಂತ್ ಒಂದು ಇವೆಂಟ್ ಅಟೆಂಡ್ ಮಾಡಿದೆ. ಏನಂತ ಹೇಳಿದ್ರೆ ಅದು ಬೇಬಿ ಶವರ್ ಅಂತ. ನಾವು ಸೀಮಂತ ಅಂತ ಏನು ಮಾಡ್ತಿದ್ವಿ ಮುಂಚೆ, ಅದನ್ನೇ ಬೇಬಿ ಶವರ್ ಅಂತ. ಅದಕ್ಕೂ ಕೂಡ ಫೋಟೋಗ್ರಾಫರ್ ಬೇಕು. ಅದಕ್ಕೆ ಹೆಣ್ಮಕ್ಳು ಮುಂದೆ ಬರ್ತಾರೆ, ಯಾಕಂದರೆ ಅವ್ರು ನೋಡೋ ರೀತಿನೇ ಬೇರೆ. ಅವ್ರು ಯಾವ್ಯಾವ ಥರ ಅದಕ್ಕೋಸ್ಕರ ಅವು ಏನೋ ಅವ್ರ ಕಲ್ಪನೆನೇ ಬೇರೆ ಥರ ಇರುತ್ತೆ, ಗಂಡಸ್ರ ಥರ ಇರಲ್ಲ. ಸ್ವಲ್ಪ ಜಾಸ್ತಿ ಕಲಾತ್ಮಕವಾಗಿರುತ್ತೆ ಅನಿಸುತ್ತೆ ನನಗೆ ಹೆಂಗಸ್ರದ್ದು. ಆದ್ದರಿಂದ ತುಂಬ ಮುಂದೆ ಬಂದಿದ್ದಾರೆ ಈ ನಡುವೆ. ರಿಚಾ ಅವರೇ, ಒಂದು ಮೊಬೈಲ್ ಫೋಟೋಗ್ರಫಿ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ಇವಾಗ ಏನು ಕಷ್ಟಪಡದೆ ತಕ್ಷಣಕ್ಕೆ ಒಂದು ಫೋಟೋ ತೆಗೆದುಬಿಡ್ಬೋದು. ಈ ಥರದ ಒಂದು ಬೆಳವಣಿಗೆ, ಒಂದು ತಕ್ಷಣದ ಬೆಳವಣಿಗೆ, ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಹೌದು, ತಕ್ಷಣದ ಬೆಳವಣಿಗೆ ಅಂತಿದೆ. ಅದು ನಾನು ಸ್ಟಾರ್ಟ್ ಮಾಡಿದಾಗ ಫಿಲ್ಮ್ ಫೋಟೋಗ್ರಫಿಯಲ್ಲೇ ಸ್ಟಾರ್ಟ್ ಮಾಡಿದ್ದು. ಅದು ಅದರದ್ದು ಪ್ರೋಸೆಸ್ ಮತ್ತು ಅದ್ರದ್ದು ಮ್ಯಾಜಿಕ್ಕೇ ಬೇರೆ, ಅದಕ್ಕೆ ಹೋಲಿಸ್ಕೊಳಕ್ಕಾಗಲ್ಲ. ಬಟ್ ಮೊಬೈಲ್ ಫೋನ್ ಫೋಟೋಗ್ರಫಿ ಬಂದಿರೋದ್ರಿಂದ, ಮೊಬೈಲ್ ಫೋನ್ ಕ್ಯಾಮ್ರಾ ಬಂದಿರೋದ್ರಿಂದ ಫೋಟೋಗ್ರಫಿ ಒಂದು ಮಾಧ್ಯಮವಾಗಿ ಪ್ರತಿಯೊಂದು ಮನೆಗೂ ತಲುಪಿದೆ ಈಗ. ಸೊ ಅದರಿಂದ ಅದು ಸಂಭ್ರಮ ಪಡೋ ವಿಷಯ ಅಂತ ಅನ್ಸುತ್ತೆ. ಆಯಾಮ ಇದೆ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಿ ಇದನ್ನು ಮುಗಿಸ್ಬಿಡ್ತೀನಿ.
ಇವರು ಕೀಲಾರು ಮನೆ, ಕೀಲಾರು ಅಂತ ಹೇಳುವಾಗ ಅವರಿಗೆ ಒಂದು ರೀತಿಯ ಸ್ಫೂರ್ತಿ ಬರ್ತದೆ. ಅವರ ಮೂಲದವರು, ನಿಮ್ಮ ಮೈಸೂರು ಅಥವಾ ನಿಮ್ಮ ಮೂಲದವರು, ಇವೆಲ್ಲ ಏನು ನಮ್ಮ ಮೂಲ, ನಮ್ಮ ಕನ್ನಡ ಅಂತ. ಅಥವಾ ನೀವು ಯಾವುದೇ ದೇಶಕ್ಕೆ ಹೋಗಲಿ, ಎಲ್ಲಿ ಫೋಟೋಗ್ರಫಿ ಮಾಡಲಿ, ಅಲ್ಲಿ ನಿಮಗೆ ಒಂದು ಕನ್ನಡದ ಒಂದು ಸೊಗಡಿನಲ್ಲಿ, ಕನ್ನಡಿಯಲ್ಲಿ ನೀವು ಅಲ್ಲಿಯ ನೋಡ್ತಾ ಇರ್ತೀರಿ. ನಿಮ್ಮ ಛಾಯಾಚಿತ್ರಗಳಲ್ಲಿ ಕನ್ನಡ ಹೇಗೆ, ಅಥವಾ ಕನ್ನಡ ನಾಡು ಅಥವಾ ಕನ್ನಡತ್ವ ಹೇಗೆ ಪ್ರತಿನಿಧಿಸಿದೆ ಅಂತ ಒಂದು ವಾಕ್ಯದಲ್ಲಿ ಹೇಳಿ ಈ ಕಲಾಪವನ್ನು ಮುಗಿಸಿಬಿಡೋಣ. ಸೂಕ್ಷ್ಮವಾಗಿ ಹೇಳಬೇಕು ಅಂತಂದರೆ, ಕನ್ನಡ ಪ್ರದೇಶಗಳಿಗೆ ನಾವು ಹೋಗಬೇಕು, ಕನ್ನಡ ಜನಗಳನ್ನು ನಾವು ಮೀಟ್ ಮಾಡಬೇಕು. ಬರೀ ಬೆಂಗಳೂರಲ್ಲಿ ಕೂತ್ಕೊಂಡ್ರೆ ಕೆಲಸ ಆಗಲ್ಲ. ಹಳ್ಳಿಗಳು ಅಂತ ಬಿಡೋಕ್ಕಾಗಲ್ಲ. ಹಳ್ಳಿಗಳೇ ಆಗಿಲ್ಲ ಈಗ, ಭಾಳಷ್ಟು ಹಳ್ಳಿಗಳು ಚೇಂಜಸ್ ಆಗಿದೆ. ಆದರೂ ಕೂಡ ಜೀವನ ನಡೀತಾ ಇದೆ. ಅಲ್ಲಿ ಪ್ರಜ್ಞೆಗಳು ಹುಡುಕಬೇಕು. ಭಾಳಷ್ಟು ಪ್ರಜ್ಞೆಗಳಿಗೆ ಸರಿಯಾದ ಅವಕಾಶ ಸಿಗ್ತಾ ಇಲ್ಲ. ನಾವು ಹೋಗಿ ಅದರ ಫೋಟೋಗ್ರಫಿ ಮಾಡಬೇಕು, ಅವ್ರ ಜೊತೆಗೆ ಸಂವಾದ ಮಾಡಬೇಕು. ಆವಾಗ ಏನಾಗುತ್ತೆ ಅಂತಂದರೆ, ಒಂದು ರೀತಿಯಾದಂಥ ನಮ್ಮ ಇಡೀ ಕನ್ನಡ ನಾಡು, ಭಾಷೆ ಹಾಗೂ ಜನಜೀವನಗಳ ಒಂದು ಪರಿಚಯವನ್ನು ಬೇರೆಯವರಿಗೆ ಕೊಡಲಿಕ್ಕೆ ಫೋಟೋಗ್ರಫಿ ಭಾಳ ಹೆಲ್ಪ್ ಮಾಡುತ್ತೆ. ಅದನ್ನು ಮಾಡೋಣ ಅಂತ ನಂಗೆ ಆಸೆ. ಇದು ನಂಗೆ ಯಾವ ಥರ ಹೇಳಬೇಕು ಅಂತ ಗೊತ್ತಾಗಲ್ಲ. ಬಟ್ ಇಷ್ಟೊಂದೆಲ್ಲ ಊರು ವಿಶ್ವಾಸ ಸುತ್ತಿ ಬಂದ ಮೇಲೆ ನನಗನ್ಸುತ್ತೆ ನಮ್ಮಲ್ಲೇ ಕರ್ನಾಟಕದಲ್ಲೇ ಮಾಡಬೇಕಾಗಿರೋದು ಬೇಕಾದಷ್ಟಿದೆ. ಅದಕ್ಕೇನು ಕಡಿಮೆ ಇಲ್ಲ. ನಾವು ಅಲ್ಲಿ ಬೇರೆ ಕಡೆ ಇರೋದಕ್ಕೆ ಏನೂ ಕಡಿಮೆ ಇಲ್ಲ. ನಮ್ಮಲ್ಲೂ ಬೇಕಾದಷ್ಟು ಇದು ಆರ್ಕಿಟೆಕ್ಚರ್ ಆಗಲಿ ಅಥವಾ ಏನು ಕಲ್ಚರ್ ಆಗಲಿ, ಜಾನಪದ ಪರಂಪರೆ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನಮ್ಮ ಊರಲ್ಲಿ ನಾವು ಮಾಡಬೇಕು ಹೇಳ್ದೆ. ನನಗನ್ಸೋದು, ನಾನು ಬರ್ತಾ ನನಗೆ ಜಾಸ್ತಿ ಆಸಕ್ತಿ ಇರೋದು ನಮ್ಮದೇನು ಕಥೆಗಳಿದೆ, ನಮ್ಮ ಸುತ್ತಮುತ್ತಲೂ ಯಾವ ಥರ ಜನಗಳಿದ್ದಾರೆ, ಇದ್ರ ಮೇಲೆ ಫೋಕಸ್ ಮಾಡಿಕೊಂಡು ನಾವು ಕೆಲಸ ಮಾಡಬೇಕು ಅಂತ ನಂಗೆ ಅನಿಸುತ್ತೆ. ಬೇರೆ ಕಡೆ ಹೋಗಿ ಬೇರೆ ಜನರದ್ದು ಕಥೆ, ಅವ್ರದ್ದು ಜೀವನದ ಇದು ಡಾಕ್ಯುಮೆಂಟೇಷನ್ ಬಿಟ್ಟು ನಾವು ಈ ಕರ್ನಾಟಕದಲ್ಲಿ ಏನಿದೆ ಅಂತ ನೋಡಿಕೊಂಡು ಆ ಸ್ಟೋರೀಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ಅನಿಸುತ್ತೆ. ಧನ್ಯವಾದ. ಛಾಯಾಚಿತ್ರ ಪ್ರಯೋಗಶಾಲೆ ಕರ್ನಾಟಕ ಎಂಬ ಈ ಕಲಾಪದಲ್ಲಿ ಭಾಗವಹಿಸಿ, ಈ ಚರ್ಚೆಯಲ್ಲಿ ಭಾಗವಹಿಸಿದಂಥ ಹಿರಿಯರು KS ರಾಜಾರಾಮ್, ಅನಿತಾ ಮೈಸೂರು ಅವರು, ರಿಷಾ ಪವನಂ, ನಿಮಗೆ ಎಲ್ಲರಿಗೂ ಧನ್ಯವಾದ. ನನ್ನ ಹೆಸರು ಚಂದ್ರಶೇಖರ್ ಅಂತ. ನೀವು ಮಾತನಾಡ್ತಾ ಇರಬೇಕಾದ್ರೆ ಫೋಟೋ ಜರ್ನಲಿಸಮ್ ಬಗ್ಗೆ ಮಾತನಾಡಿದ್ರಿ. ಜರ್ನಲಿಸಮ್ ನಮ್ಮ ಕಲೆಗಳನ್ನು ಎಷ್ಟರ ಮಟ್ಟಿಗೆ ಪ್ರಭಾವಿಸ್ತು ಅನ್ನೋದಕ್ಕೆ ಸಾಹಿತ್ಯದಿಂದ ಹಿಡಿದು ಫೋಟೋಗ್ರಫಿವರೆಗೆ ಅದು ಬೆಳೆದು ಬಂದಿದೆ. ಒಂಥರ ಜಾರ್ಜ್ ಆರ್ವೆಲ್ ನಂತರ ಒಬ್ಬ ಕ್ರಿಯೇಟಿವ್ ರೈಟರ್ ಕೊನೆಗೆ ಒಂದು ಜರ್ನಲಿಸ್ಟಿಕ್ ಸ್ಟೈಲನ್ನು ಅವನು ತನ್ನ ಬರವಣಿಗೆಯಲ್ಲಿ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಒಬ್ಬ ಫೋಟೋಗ್ರಫರ್ ಒಂದು ಫೋಟೋವನ್ನು ತಗೊಳ್ಳೋದ್ರಿಂದ ಅದರಲ್ಲಿ ಹೆಚ್ಚು ಹೇಳೋದ್ರ ಬದಲು ಒಂದು ಫೋಟೋಯಿಂದಲೇ ಹೆಚ್ಚು ಕಮ್ಯುನಿಕೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಇವಾಗ ಅದು ಹೇಗೆ ಬೆಳೆದು ಬಂದಿದೆ ಅಂತಂದರೆ, ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಯಾವುದೋ ಒಂದು ಘಟನೆಯ ಬಗ್ಗೆ, ಒಬ್ಬ ರಾಜಕಾರಣಿಯ ಬಗ್ಗೆ, ಅಥವಾ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಯ ಹಿಸ್ಟ್ರಿ ಬಗ್ಗೆ, ಅಥವಾ ಯಾವುದೇ ಒಂದು ವಿಷಯದ ಬಗ್ಗೆ ನಮ್ಮ ಫೋಟೋ ಜರ್ನಲಿಸ್ಟ್ ಹತ್ರ ಯಾವ್ಯಾವ ರೀತಿಯಾದಂತಹ ಫೋಟೋಗಳಿದೆ ಅಂತಂದರೆ ಅವನ್ನೆಲ್ಲನೂ ಒಟ್ಟಿಗೆ ಸೇರಿಸಿ ಚಿತ್ರಕಲಾ ಪರಿಷತ್ ಮತ್ತು ಬೇರೆ ಕಡೆ ಒಂದು ಎಕ್ಸಿಬಿಷನ್ ಥರ ಮಾಡ್ತಾಯಿದ್ರು. ಸೊ ಏನನ್ನೂ ಓದ್ದೇನೆ ನಾವು ಮೊದಲನೇ ಫೋಟೋಯಿಂದ ಕೊನೆ ಫೋಟೋವರೆಗೂ ಹೋಗಿ ನೋಡ್ತು ಅಂತಂದರೆ ಆ ಘಟನೆ ಅಥವಾ ಆ ವ್ಯಕ್ತಿತ್ವ ಯಾವುದ್ರ ಬಗ್ಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಎದುರುಗಡೆ ಭಾಳ ದೊಡ್ಡದಾಗಿ ಬಂದು ನಿಲ್ಲುತ್ತೆ. ಇದು ಫೋಟೋ ಜರ್ನಲಿಸಮ್ನ ಒಂದು ದೊಡ್ಡ ಕೊಡುಗೆ ಅಂತ ನನಗನ್ಸುತ್ತೆ. ನನಗಾಗಲ್ಲ ಈ ವಿಷಯ ತಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ. ಸಮಯದ ಅಭಾವ ಇರೋದ್ರಿಂದ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಇದು ಸೂಕ್ಷ್ಮ ಹೇಳಬೇಕು ಅಂತಂದರೆ, ಫೋಟೋ ಜರ್ನಲಿಸಮ್ ಬರೀ ಒಂದಿಷ್ಟು ಸುದ್ದಿ ಆಗಿದ್ದು ಹೋಗಿದ್ದು ಅಂತ ಕೊಡೋದಷ್ಟೇ ಸೀಮಿತವಾಗಿಲ್ಲ. ಇವತ್ತು ಅದು ಪ್ರತಿಯೊಬ್ಬರ ಪ್ರಜ್ಞೆ ಅಂತ ಇದೆಯಲ್ಲ, ಆ ಪ್ರಜ್ಞೆಗೆ ಮೂಲಕವಾಗಿ ಒಳಗಡೆ ಇರ್ತಕ್ಕಂಥ ಭಾವನೆಗಳನ್ನ ಬೆಳೆಸೋದು ಮತ್ತು ಪ್ರತಿಬಿಂಬಿಸೋದಕ್ಕೆ ಸಹಾಯ ಆಗ್ತಾಯಿದೆ ಪತ್ರಿಕೋದ್ಯಮ ಇವತ್ತು. ಆದರೆ ಏನಾಗುತ್ತೆ ಅಂದರೆ, ಪ್ರಿಂಟಿಂಗ್ ಮಾಧ್ಯಮದಲ್ಲಿ ನಾವೆಲ್ಲ ಬೆಳೆದು ಬಂದವರು. ಇವತ್ತು ಇಂಟರ್ನೆಟ್ನಲ್ಲಿ ಪತ್ರಿಕೋದ್ಯಮ ಭಾಳಷ್ಟು ಬೆಳೀತಾ ಇದೆ. ಯಾರು ಪೇಪರ್ ಕೊಂಡ್ಕೊಳ್ಳೋರೇ ಕಮ್ಮಿ ಆಗಿಬಿಟ್ಟಿದ್ದಾರೆ. ಹಳೆ ಪೇಪರ್ ತಗೊಳ್ಳೋಕೆ ಈಗೆಲ್ಲ ಕೂಕೋತ್ ಹೋಗ್ತಾನೆ, ಪೇಪರ್ ಕೊಡೋರು ಯಾರೂ ಇಲ್ಲ ಹಂಗೆ ಮನೆಯಲ್ಲಿ. ಯಾಕಂದರೆ ಎಲ್ಲವೂ ಕೂಡ ಇಂಟರ್ನೆಟ್ಟು. ಈ ಪ್ರಾಬ್ಲಮ್ ಬಂದಿರೋದ್ರಿಂದ ಇದು ಅದೊಂದು ಪ್ರಶ್ನೆ ಇನ್ನೊಂದು ಸತಿ ಕೇಳ್ಬೇಕು ನಿಮ್ಮನ್ನು, ಕೇಳ್ತಾರವರಿಗೆ. ಪತ್ರಿಕೋದ್ಯಮದಲ್ಲಿ ಏನು ಥಿಂಕಿಂಗ್ ನಡೀತಾ ಇದೆ ನನಗೆ ಗೊತ್ತಿಲ್ಲ.
ನೀವು ಹೇಳಿದ ಪ್ರಶ್ನೆಗೆ ಒಂದು ಚಿತ್ರ ಕೊಟ್ಟರೆ ಇವತ್ತು ಟಿ ಎಸ್ ಸತ್ಯನವ್ರದ್ದು ಇರ್ಬೋದು, ಮತ್ತೊಬ್ರದ್ದು ಇರ್ಬೋದು, ಒಂದು ಚಿತ್ರ ಕೊಟ್ಟರೆ ಒಬ್ಬರು ಭಾಳ ಬೇಡ, ನಾವು ಆಶ್ರಮ ಮೋಹನ್ ಅವ್ರದ್ದು ಒಂದು ಚಿತ್ರ ಕೊಟ್ಟರೆ ಒಂದು ವಿಧವೆಯರ ಬೆಳೆ ಸೀರೆ ಹಾಕ್ಕೊಂಡಿದ್ದಾರೆ, ಒಂದು 2-3 ಏನೇನೋ ಅಲ್ಲಿ ತೂಗು ಹಾಕಿದ್ದಾರೆ. ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸನ್ನಿವೇಶ ಏನು ಅಂತ. ಆ ಚಿತ್ರ ನೋಡಿದ್ರೆ ಎಷ್ಟು ಮನಸ್ಸಿಗೆ ನಮ್ಮ ಪ್ರಭಾವ ಕೊಡುತ್ತೆ ಅಂತಂದರೆ, ಭಾಳ ಹಳೆಯ ಫೋಟೋ, ಈಗ ಒಂದು 15-20 ವರ್ಷ ಹಿಂದೆ ತೆಗೆದಿದ್ದವರು, ನಾವು ಒಂದು ಎಕ್ಸಿಬಿಷನಲ್ಲಿ ಕಳಿಸಿದ್ರು ಅವರು. ಐ ಟಾಕ್ಡ್ ಆನ್ ದಟ್ ಪಿಕ್ಚರ್ ಫಾರ್ ಅಬೌಟ್ ಮೋರ್ ದೆನ್ ಅಬೌಟ್ ಹಾಫ್ ಆನ್ ಅವರ್ ಐ ಕ್ಯಾನ್ ಟಾಕ್ ಆನ್ ದಿಸ್ ಪಿಕ್ಚರ್. ಅಂದರೆ ಒಂದು ಪಿಕ್ಚರಿಗೆ, ಅದು ನಾವು ಪಿಕ್ಚರ್ ಅಂತ ಕರಿತೀವಿ. ಡಾಕ್ಟರ್ ಡಿ ವಿ ರಾವ್ ನಮ್ಗೆ ಹೇಗೆ ಕೊಟ್ಟಿದ್ರು, ಫೋಟೋ ನೋಡಿದ ಕೂಡ ಸತ್ತೋಯ್ತದು. ಪಿಕ್ಚರ್ ಹಂಗಲ್ಲ, ಅದು ನಿಮ್ಮ ಮನಸ್ಸಿಗೆ ಹೃದಯಕ್ಕೆ ಹೋಗ್ಬಿಟ್ಟಿರುತ್ತೆ, ಸಾಯೋದೇ ಇಲ್ಲ ಅದು. ಅದಕ್ಕೆ ಎಷ್ಟು ಸತ್ತೋಗ್ಬಿಡ್ಬೋದು, ನನ್ನ ಪಿಕ್ಚರ್ ಸಾಯೋದೇ ಇಲ್ಲ, ಅದು ನನ್ನ ಫೋಟೋ ಇರೋದಿಲ್ಲ ಅಷ್ಟೇ. ಆದರೆ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಅಂದರೆ, ಒಂದೇ ಸತ್ಯ ಹೇಳಬೇಕು ಅಂದರೆ, ಈ ಪ್ರಜ್ಞಾಪೂರ್ವಕವಾಗಿ ಫೋಟೋಗ್ರಫಿ ಮಾಡೋರು ಜಾಸ್ತಿ ಆಗಬೇಕು ಪತ್ರಿಕೋದ್ಯಮ ಛಾಯಾಗ್ರಾಹಕರಲ್ಲಿ. ಅವರು ಓದಬೇಕು, ಅವರು ಸಾಕಷ್ಟು ಸ್ಟಡಿ ಮಾಡಬೇಕು. ಮತ್ತು ಹೇಗೆ ಮಾಡಿದ್ರು ಹಿನ್ನವರು ಅಂತ ಹಳೆಯವರ, ಎಸ್ಪೆಷಲಿ ಟಿ ಎಸ್ ಸತ್ಯನ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಯಜ್ಞ ಅವರು ಕೂಡ ಅಷ್ಟೇ. ನಮ್ಮ ಬೇಕಾದಷ್ಟು ಜನ ಸಿಗ್ತಾರೆ ನಮ್ಗೆ. ಭಗವಾನ್ ಅವರು ಇದ್ದರು ಇಲ್ಲಿ ಪ್ರಜಾವಾಣಿಯಲ್ಲಿ, ನೀವು ನೋಡಿರ್ತೀರ. ಒಂದೊಂದು ಪಿಕ್ಚರ್ ತೆಗಿಬೇಕಾದ್ರೆ ಒದ್ದಾಡ್ತಿದ್ದರು. ಇವತ್ತು ಎಚ್ ಸಿ ರಾಜಶೇಖರ್ ಅಂತ ಇದ್ದಾರೆ, ಅವರು ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಅವರು ಒಂದು ಫೋಟೋ ತೆಗೆದ್ರು ಅದ್ರ ಕಥೆ ಹೇಳ್ತಾರೆ ಅಂತಂದ್ರೆ, ಆಮೇಲೆ ನಮಗೆ ಅನಿಸುತ್ತೆ ಅದು ಈ ಥರ ನಮಗೂ ಕತೆ ಹೇಳುವ ಚಿತ್ರಗಳು ಬೇಕು ಅಂತ. ನಾವಲ್ಲಿ ಅದನ್ನೇ ಬೆಳೆದು, ನಾನು ಚಿಕ್ಕವನಾಗಿರೋ ತೆಗೆದಿದ್ದು ಒಂದು ಚಿಕ್ಕದಾಗಿ ಒಂದು ಮುದುಕಿ ಚಿತ್ರ, ಕೆಲಸ ಮಾಡೋ ಮುದುಕಿ ಚಿತ್ರ, ಇವತ್ತಿಗೆ ಕೂಡ ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋದ್ರೆ ಅಕ್ಸೆಪ್ಟ್ ಆಗಿಬಿಡುತ್ತೆ ಎಕ್ಸಿಬಿಷನ್ನಿಗೆ. ಕತೆ ಹೇಳ್ತದು, ಆ ಮುಖದಲ್ಲಿ ಬರೋ ಭಾವನೆಗಳು ತನ್ನಿಂತಾನೇ ಕತೆಗಳನ್ನು ಒಬ್ಬೊಬ್ಬರಿಗೆ ಒಂದೊಂದು ಕತೆ ಹೇಳುತ್ತೆ, ಒಂದೇ ಕತೆ ಅಲ್ಲ ಅದು. ಅದು ಆಗಬೇಕು ಅನ್ನೋದು ನನ್ನ ಆಸೆ. ಅಂದರೆ ನೀವು ಹೇಳಿದ ಪ್ರಶ್ನೆಗೂ ಅಷ್ಟೇ ಉತ್ತರ ನಾವು ಇವತ್ತು ಕೊಡ್ಬೋದು, ಯಾಕಂದರೆ ಸಮಯಾಭಾವದಿಂದ. ಬರೀ ಚಿತ್ರ ತೆಗೆಯೋದು ಅಷ್ಟೇ ಅಲ್ಲ, ಇದೆಲ್ಲ ಸಮಗ್ರವಾಗಿ ಯೋಚನೆ ಮಾಡಿ ಛಾಯಾಗ್ರಾಹಕ ಆದರೆ ಪತ್ರಿಕೋದ್ಯಮ ಮತ್ತಷ್ಟು ಅದಕ್ಕೆ ಇಂಬು ಸಿಗುತ್ತೆ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸರ್. ಈ ಸಂವಾದವನ್ನು ನಡೆಸಿಕೊಡಲು ನಮ್ಮೊಂದಿಗೆ ಇರುವ ರಾಜಾರಾಮ್ ಸರ್, ಅನಿತಾ ಮ್ಯಾಮ್, ರೀಚಾ ಮ್ಯಾಮ್ ಆ್ಯಂಡ್ ಪೃಥ್ವಿರಾಜ್ ಸರ್, ಇವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.